पुनः श्रीमच्छंकर भगवत् पूज्यपाद सद्गुरुभ्यो नमः। वन्देतं महामतिं वेद वेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अचीहि भगवो ब्रह्मा ಫ್ರೆಂಡ್ ಅದು 21 ಭಾಷೆ ಭಾಗ ಆಯಿ ಆತ್ಮನ ಹೃದಯಕ್ಕೆ ಆತ್ಮ ಅಪಹತ ಪಾಪ್ಮ ಇದು ಪ್ರಕೃತಃ ಆತ್ಮ ಅಪಹತ ಪಾಪ್ಮ ಇದು ಪ್ರಕೃತಃ ವೈ ಶಬ್ದೇನ ತಂ ಸ್ಮಾರಯತಿ ವೈ ಶಬ್ದೇನ ತಂ ಸ್ಮಾರಯತಿ. ಯಾವ ಆತ್ಮನು ಪುಣ್ಯ ಪಾಪದ ಹೊರತವಿಲ್ಲದವನೋ ಅಂತ ಆರಂಭ ಮಾಡಿಸ್ತೋ ಅದನ್ನು ವೈ ಅನ್ನೋ ಶಬ್ದದಿಂದ ನೆನಪು ತಿಳ್ಕೊಡ್ತಾ ಇದೆ. ಆ ಆತ್ಮನ ಯಾವ ಆತ್ಮ ಪುಣ್ಯ ಪಾಪದ ಹೊರತವಿಲ್ಲದವನು, ಅಜರ ಅಮರ ಅಮೃತ ಅಭಯ ಸತ್ಯಕಾಮ ಸತ್ಯ ಸಂಕಲ್ಪತ್ವಾದಿ ಅಪಿಪಾಸ ಆ ಆತ್ಮನು ಅಂತ ಅರ್ಥ. ಆತ್ಮನೇನೋ ಏಷ ವಿವಕ್ಷಿತ ಆತ್ಮ ಏಷಃ ವಿವಕ್ಷಿತ ಆತ್ಮ ಹೃದಯ ಹೃದಯ ಪುಂಡರೀಕೆ ಆಕಾಶ ಶಬ್ದೇನ ಅಭಿಹಿತ ಹೃದಯ ಪುಂಡರೀಕೆ ಆಕಾಶ ಶಬ್ದೇನ ಅಭಿಹಿತ. ಈ ಆತ್ಮನು ವಿವಕ್ಷಿತ ಹೇಳಬೇಕು ಅಂತ ಅಂದ್ಕೊಂಡ ಈ ಆತ್ಮನು ಎಲ್ಲಿದಾನಪ್ಪ ಅಂದ್ರೆ ರಾಮೇಶ್ವರ ಕೈಲಾಸ ಬದರಿ ಕೇದಾರಕ್ಕೆ ಹೋಗಬೇಡಿ, ಇಲ್ಲೇ ನಿಮ್ಮ ಹೃದಯದೊಳಗೆ ಇದ್ದಾನೆ. ನಮ್ಮ ಆತ್ಮನ ಕೂತ್ಕೊಂಡಿದ್ದಾನೆ. ಹೃದಯ ಪುಂಡರೀಕ ಹೃದಯವೆಂಬ ಕಮಲದ ಮೊಗ್ಗು ಅದರ ಒಳಗೆ ಈ ಆತ್ಮ ದೃಷ್ಟ ಶ್ರೋತ್ರ ಮನಸ್ಸು ವಿಜ್ಞಾನ ತೋರ್ಬರ್ತಾ ಇದ್ದಾನೆ. ಅಲ್ಲಿ ಆಕಾಶ ಅಂದ್ರೆ ಆಕಾಶ ಅನ್ನೋ ಶಬ್ದ ಕರೆಸ್ಕೊಂಡಿದ್ದಾನೆ. ಅವನೇ ಆಕಾಶ, ಆಕಾಶದ ಒಳಗಲ್ಲ, ಅವನೇ ಆಕಾಶ. ತಸ್ಯ ಹೃದಯಸ್ಯ ಏತದೇವ ನಿರುಕ್ತಂ ತಸ್ಯ ಹೃದಯಸ್ಯ ಏತದೇವ ನಿರುಕ್ತಂ. ಈ ಹೃದಯ ಅನ್ನೋ ಶಬ್ದಕ್ಕೆ ಇದು ನಿರುಕ್ತ ಅಂದ್ರೆ ನಿರ್ವಚನ, ಬಿಡಿಸಿ ಹೇಳೋದು. ಹೃದಯ ಅನ್ನೋ ಪದ ಹೇಗ್ ಬಂತು ಸಂಸ್ಕೃತದಲ್ಲಿ? ಉರಸ ಗಚ್ಚತಿ ಉರಗಃ ಪಂಕಜಾತಂ ಪಂಕಜಂ. ಹಂಗೆ ಒಂದಕ್ಕೂ ಇದು ಮಾಡಿದಾರ. ಮಿಹ ಸೇಚತೆ ಮೇಘ, ಅದು ಸುರಸತ್ತೆ ಅಂತ ಮೇಘ ಅಂದ್ರೆ. ಪ್ರತಿಯೊಂದು ಧಾತು ಪದವು ಸಂಸ್ಕೃತದಲ್ಲಿ ಕ್ರಿಯಾಪದದಿಂದ ಹುಟ್ಟಿರುತ್ತೆ. ಯಾಕಂದ್ರೆ ಕ್ರಿಯಾಮಯ ಜಗತ್ತಲ್ವೇ, ಜಗತ್ತೆಲ್ಲ ಕ್ರಿಯಾಮಯವಾದಾಗ ಕ್ರಿಯಾವಿಕಾರದಿಂದ ಆಗಿರ್ತಕ್ಕಂತಹ ರೂಪವಿಶೇಷವನ್ನೇ ಆ ಪದ ತಿಳಿಸುತ್ತೆ. ಏತದೇವ ನಿರುಕ್ತಂ, ಇದು ಅದಕ್ಕೆ ನಿರುಕ್ತಾನ ಬಿಡಿಸಿ ಹೇಳುವಂಥ ನಿರ್ವಚನ. ನಾಣ್ಯತು ನಿರ್ವಚನಂ ನಾಣ್ಯತೆ ಬಿಡಿಸಿ ಹೇಳುವಂಥದ್ದೇ, ಇನ್ನೊಂದಲ್ಲ ಅಂದ್ರು. ಯಾವುದೋ ಹೃದಯ ಅಯಮಾತ್ಮ ವರ್ತತೆ ಇತಿ ಯಸ್ಮಾತ್ ತಸ್ಮಾತ್ ಹೃದಯಂ. ಹೃದಯ ಅಯಮಾತ್ಮ ವರ್ತತೆ ಇತಿ ಯಸ್ಮಾತ್ ತಸ್ಮಾತ್ ಹೃದಯಂ. ಅಯಮಾತ್ಮ ಹೃದಯ ವರ್ತತೆ, ಈ ಆತ್ಮನು ಹೃದಯದಲ್ಲಿರುತ್ತಾನೆ. ಆದ್ದರಿಂದ ಇವನು ಹೃದಯ ಅಯಂ ಹೃದಯಂ. ಹೃತ್ ಅಯಂ ಹೃದಯಂ, ಇಲ್ಲಿ ಹೃದಯಂ ಇಲ್ಲೇ ಇರಲಿ. ಹೃತ್ ಅಂದ್ರೆ ಹೃದಯದಲ್ಲಿ ಇದ್ದಾನೆ. ಈಗನು ಅಲ್ಲಿದ್ದಾನೆ ಅಂದ್ರೆ ಅಲ್ಲಿ ಗೊತ್ತಾಗ್ತಾನೆ, ಅಲ್ಲಿ ತಿಳಿದು ಬರ್ತಾನೆ. ಅಲ್ಲೇ ನಾವು ತಪ್ಪು ತಿಳ್ಕೊಂಡಿರೋದು, ಅಲ್ಲೇ ಸರಿ ತಿಳ್ಕೊಳ್ಬೇಕಾಗಿರೋದು. ಹಾಗೆ ಆ ಕಾರಣದಲ್ಲಿ ಅಲ್ಲಿದ್ದಾನೆ ಅಂತ. ಎಲ್ಲಿ ತಪ್ಪು ತಿಳ್ಕೊಂಡಿದೀವೋ ಅಲ್ಲಿ ಸರಿ ತಿಳ್ಕೊಬೇಕು. ಎಲ್ಲಿ ತೋರ್ಬರ್ತಾನೋ ಅಲ್ಲೇ ನಾವು ಅದನ್ನ ಇದ್ದಾನೆ ಅಂತ ಅನ್ನೋದು ತೋರ್ಬರೋದು. ಬಲ್ಬಲ್ ಅಲ್ಲಿ ಕರೆಂಟ್ ಇದೆ ಅಂತೀವಿ, ಕರೆಂಟ್ ಎಲ್ಲ ಕಡೆ ಅಲ್ಲಿದೆ ಅಂತೀವಿ ತೋರಿದಾದ್ರೆ. ಹಾಗೆ ಹೃದಯ ನಾಮ ನಿರ್ವಚನ ಪ್ರಸಿದ್ಧಾಪಿ ಹೃದಯ ನಾಮ ನಿರ್ವಚನ ಪ್ರಸಿದ್ಧಾಪಿ ಹೃದಯ ಆತ್ಮ ಇತ್ಯವಗಂತವ್ಯಂ ಇತ್ಯಭಿಪ್ರಾಯ. ಸ್ವಹೃದಯೇ ಆತ್ಮ ಇತ್ಯವಗಂತವ್ಯಂ ಇತ್ಯಭಿಪ್ರಾಯ. ಹೃದಯ ಅನ್ನೋ ನಾಮ ಅಂದ್ರೆ ಹೆಸರು, ಅದರ ನಿರ್ವಚನ ಬಿಡಿಸಿ ಹೇಳೋದು. ಅದರ ಪ್ರಸಿದ್ಧಿಯಿಂದಲೂ ಕೂಡ ಎಲ್ಲಿ ತಿಳ್ಕೊಬೇಕು ಆತ್ಮನನ್ನ? ಕಣ್ಮುಚ್ಕೊಳ್ಳಿ, ಇಂದ್ರಿಯಗಳೆಲ್ಲ ಸ್ಟಾಪ್ ಮಾಡಿ, ಮನೋವ್ಯಾಪಾರ ನಿಲ್ಲಿಸಿ, ಬುದ್ಧಿ ವ್ಯಾಪಾರ ಅಡಗಿಸಿ, ನಾನು ಅದನ್ನು ದಾಟ್ ಹೋಗ್ರಿ. ಸಿಗ್ತಾರೆ ನೋಡಿ. ಅತ್ಯಹಂಕರ್ತು ಕರ್ಮಯ, ಕರ್ತೃಕರ್ಮವಾಗಿರುವ ಅಹಂಕಾರವನ್ನು ಮೀರ್ ಹೋದ್ರೆ ಯು ವಿಲ್ ಫೈಂಡ್ ಇಟ್. ಸಿಕ್ಬಿಡ್ತಾನೆ, ಗುರುತಿಸ್ಕೊಂಡ್ಬಿಡ್ತೀವಿ ಆತ್ಮನ್ನ. ಬಹಳ ವೆರಿ ಈಸಿ. ಬಿಡೋನು ಸಿಗ್ತಾನೆ, ಕಟ್ಕೊಳ್ಳೋನು ಸಿಗಲ್ಲ. ಬಿಡ್ತೀಯೋ ಸಿಗ್ತಾನೆ, ಕಟ್ಕೊಂಡು ಹೋದ್ರೆ ದೂರ ಹೋಗ್ತಾನೆ. ನೀನು ಬಾಲ ಕಟ್ಕೊಂಡು ಬಂದೆ, ನಾನು ನಿನ್ನ ಹತ್ರ ಇರಲ್ಲ ಅಂತಾನೆ. ಎಲ್ಲ ಬಿಟ್ಟು ಬಂದೆ, ಹಾಗಾದ್ರೆ ನಾನೇ ಬೇಕು ಅನ್ನೋದು ಬಂದಿದ್ದೀನೋ ಅಂತ ಸಿಕ್ಬಿಡ್ತಾರೆ. ಅವನು ಭ್ರಾಂತಿ ಆಗ್ಬಿಡ್ತಾನೆ. ಎಲ್ಲ ಬಿಟ್ಟು ಬಂದ್ಬಿಟ್ಟೆ, ನಾನೇ ಬೇಕು ಅಂತ ಬನ್ನು ಅಂತ. ಹಂಗೆ ಬಂದಿರಲ್ಲ ಕಳ್ಳ, ಎಲ್ಲ ಬಿಟ್ಟು ಯಾಕೆ ಬಂದಿರ್ತಾನೆ. ನಿನ್ನಿಂದ ಏನೋ ತಗೋಬೇಕು ಅಂತ, ಏನೋ ವಾರ ಕೊಡು, ಅದು ಕೊಡು, ಇದು ಕೊಡು. ಅವ್ರು ಗೊತ್ತಾ ಒಳ್ಳಲ್ಲೇ ಟಕ್ಕ ನೀನು ನನಗೆ ಮೋಸ ಮಾಡ್ತೀಯಲ್ಲೋ ಅಂತ ಪರಮಾತ್ಮ ಭಾಳ ಇದು ಮಾಡ್ಕೊಂಡ್ಬಿಡ್ತಾನೆ. ಎಲ್ಲ ಬಿಟ್ಟು ಹೋಗ್ಬೇಕು ಅಂದ್ರೆ ನೀನೇ ಗತಿ, ನೀನೇ ಶರಣ ಅಂತ ಹೇಳ್ಬಿಟ್ಟು ಹಾಗೆ ಹೋದಾಗ ತೋರ್ಬಿಡ್ತಾನೆ. ಅಹರಹರ್ ವೈ ಪ್ರತ್ಯಹಂ ಏವಂ ಹೃದಯಮಾತ್ಮೇತಿ ಜಾನನ್ ಸ್ವರ್ಗಂ ಲೋಕಂ ಹಾರ್ದಂ ಬ್ರಹ್ಮ ಏತಿ ಪ್ರತಿಬದ್ಧತೆ. ಅಹರಹರ್ ವೈ ಪ್ರತ್ಯಹಂ ಏವಂ ಹೃದಯಂ ಜಾನನ್ ಸ್ವರ್ಗಂ ಲೋಕಂ ಹಾರ್ದಂ ಬ್ರಹ್ಮ ಏತಿ ಪ್ರತಿಬದ್ಧತೆ. ಹೃದಯಮಾತ್ಮೇತಿ ಹೃದಯಮಿತಿ, ಹೃದಯಮಾತ್ಮೇತಿ ಜಾನನ್
ಅಹರಹ ಮೂಲಪದ ಅಂದ್ರೆ ಪ್ರತ್ಯಹಂ ಅಂತ ಭಾಷ್ಯ. ಪ್ರತಿನಿತ್ಯ ಏವಂ ಇದು ಹೀಗೆ ನನ್ನ ಹೃದಯದಲ್ಲಿ ಇರ್ತಕ್ಕವನು ಇವನು ಹೃದಯ ಅಯಂ ಆತ್ಮ, ಈ ಆತ್ಮನು ಹೃದಯದಲ್ಲಿ ಗೊತ್ತಾಗುವನು ಅಂತ ಹೇಳಿ ಯಾವ ರೀತಿ ತಿಳಿದಿರ್ತಾನೋ ತಿಳಿದಂಥ ಆ ಉಪಾಸಕ ಯೋಗಿ ಪ್ರತಿನಿತ್ಯ ಆ ಹಾರ್ದ ಬ್ರಹ್ಮಕ್ಕೆ ಹೋಗಿ ಸೇರ್ಕೋತಾನೆ, ಒಂದಾಗ್ತಾನೆ. ಅಲ್ಲ ತಿಳಿದೇ ಇದ್ದು ಸೇರ್ತಾರಲ್ಲ, ಏನು ತಿಳಿದವ್ರು ಮಾತ್ರ ಸುಷುಪ್ತಿನ? ಸುಷುಪ್ತಿ ತಿಳಿದವ್ರಿಗೆ ಮಾತ್ರ ಅಲ್ಲಪ್ಪ, ಪಶುಪಕ್ಷಿ ಪ್ರಾಣಿಗಳಿಗೂ ಬರುತ್ತೆ, ತಿಳಿದೇ ಇದ್ದವ್ರಿಗೂ ಬರುತ್ತಲ್ಲ ಅಂತ ಪ್ರಶ್ನೆ ಹಾಕೋತಾರೆ. ನಾನು ಅನೇವಂಬಿದ ಸುಷುಪ್ತಿ ಕಾಲೇ ಹಾರ್ದಂ ಬ್ರಹ್ಮ ಪ್ರತಿಪದ್ಯತೆ ಸುಷುಪ್ತಿ ಕಾಲೇ ಹಾರ್ದಂ ಬ್ರಹ್ಮ ಪ್ರತಿಪದ್ಯತೆ ಏವ. ಏನು ಈ ರೀತಿ ತಿಳಿದವನು ಪ್ರತಿನಿತ್ಯ ಸುಷುಪ್ತಿ ಕಾಲದಲ್ಲಿ ಹಾರ್ದ ಬ್ರಹ್ಮ ಸೇರ್ಕೊಳ್ತಾನೆ ಸ್ಪೆಸಿಫಿಕ್ ಹೇಳ್ತಾ ಇದ್ದಾರಲ್ಲ, ಇದೇನು ವಿಶೇಷ? ಹಾಗೇನಿಲ್ವಲ್ಲ, ಅನೇವಂಬಿತು ಈ ರೀತಿ ತಿಳಿದೇ ಇದ್ದಂತಹ ಸಾಮಾನ್ಯ ಲೋಕದ ಜನರು, ಅಜ್ಞರಿರ್ಬಹುದು, ಪಶುಪಕ್ಷಿ ಪ್ರಾಣಿಗಳಿರ್ಬಹುದು, ಯಾವುದೇ ಆಗಲಿ ಸುಷುಪ್ತಿ ಕಾಲದಲ್ಲಿ ಎಲ್ಲರೂ ಕೂಡ ಹಾರ್ದ ಬ್ರಹ್ಮವನ್ನು ಪಡ್ಕೊಳ್ತಾನೆ. ನೋಡಿ, ಸುಷುಪ್ತಿ ಕಾಲೇ ಹಾರ್ದಂಬ ಪೂರ್ವಪಕ್ಷಿ ಬಾಯಲ್ಲಿ ಹಾಕ್ತಿದ್ದಾರೆ ಅಂದ್ರೆ ಎಷ್ಟು ಪ್ರಸಿದ್ಧ ಅಂತ. ಇಷ್ಟು ಸ್ಪಷ್ಟವಾಗಿದ್ರು ಕೂಡ ಸುಷುಪ್ತಿ ಬ್ರಹ್ಮದಲ್ಲಿ ಒಂದಾಗಿರಲ್ಲ ವ್ಯಾಖ್ಯಾನಕಾರ ಅರ್ಥ ಮಾಡ್ತಾರಮ್ಮ. ಈಗಿನ ವ್ಯಾಖ್ಯಾನಕಾರರು ಈ ಜೀವ ಸುಷುಪ್ತಿ ಕಾಲದಲ್ಲಿ ಬ್ರಹ್ಮದಲ್ಲಿ ಪೂರ್ತಿ ಒಂದಾಗಲ್ಲ, ಮೂಲಾವಿದ್ಯೆಯಲ್ಲಿ ಒಂದಾಗಿರ್ತಾನಂತೆ, ಅವಿದ್ಯೆಯಲ್ಲಿ ಒಂದಾಗಿರ್ತಾರಂತೆ. ಏನ್ ಹೇಳ ಅವರಿಗೆ ಆ ದಡ್ತನಕ್ಕೆ? ಸುಷುಪ್ತಿ ಕಾಲೇ ಸದಾ ಸಂಪನ್ನೋ ಸೌಮ್ಯ ಸದಾ ಸಂಪನ್ನ ಇತ್ಯುಕ್ತತ್ವ. ಸುಷುಪ್ತ ಕಾಲೇ ಸದಾ ಸೌಮ್ಯ ಸದಾ ಸಂಪನ್ನ ಇತ್ಯುಕ್ತತ್ವ. ಅಷ್ಟು ಶ್ರುತಿಯು ಹಾಗೆ ಹೇಳ್ತಿದೆ ಸಮಯ. ತದಾ ಅಂದ್ರೆ ಆ ಕಾಲದಲ್ಲಿ, ಸುಷುಪ್ತಿ ಕಾಲದಲ್ಲಿ ಪ್ರತಿಯೊಬ್ಬ ಜೀವನು ಆ ಬ್ರಹ್ಮದೊಳ ಮೇಲೆ ಸಂಪನ್ನಾಗಿರ್ತಾನೆ. ಸುಷುಪ್ತಿ ಕಾಲವನ್ನು ಸೇರಿಸಿದ್ದಾರೆ. ಇದು ತೋರದೆ ಮಾಡೋಣ. ಸತಾ ಅನ್ನೋ ಸತ್ತಿನೊಡನೆ ಸಂಪನ್ನನಾಗಿರ್ತಾರೆ. ಸತ್ತು ಅಂದ್ರೆ ಯಾವುದೋ ಸನ್ಮಾತ್ರ, ಬರೀ ಪ್ಯೂರ್ ಬೀಯಿಂಗ್, ಶುದ್ಧ ಇರುವಿಕೆ. ಶುದ್ಧ ಇರುವಿಕೆ ಏನೇನು? ಬೆರಕೆ ಇಲ್ಲ, ಕಲಬೆರಕೆ ಇಲ್ಲ. ಯಾವ ಕಲಬೆರಕೆ? ನಾಮರೂಪಗಳ ಕಲಬೆರಕೆ. ನಾಮರೂಪದ ಕಲಬೆರಕೆ. ಇರುವ ಬಾಗಿಲು, ಬಾಗಿಲು ಅಂತ ಒಂದು ರೂಪ ಹೆಸರು, ಅದಕ್ಕೆ ಇರುವ ತಿಳ್ಕೊಳ್ಳಿದೆ. ಇರುವ ಬಾಟ್ಲಿ, ಇರುವ ಪೆನ್ಸಿಲ್ಲು, ಆ ಪೆನ್ಸಿಲ್ಲು ಅಥವಾ ಪುಸ್ತಕ ಆಕಾರ ಹೆಸರು, ಅದಕ್ಕೆ ಇರುವ ಇದೆ. ಪ್ಯೂರ್ ಬೀಯಿಂಗ್, ಪ್ಯೂರ್ ಇರುವಿಕೆ ಎಲ್ಲಿದೆ? ಸುಷುಪ್ತಿ ಗೊತ್ತಾಗುತ್ತೆ. ಅಲ್ಲಿದೆ ಅಲ್ಲ, ಯಾವಾಗಲೂ ಇದೆ, ಅಲ್ಲಿ ಗೊತ್ತಾಗತ್ತೆ. ಸುಷುಪ್ತಿ ಇಲ್ಲಿದೆ, ಇಲ್ಲಿಲ್ಲ ಅನ್ಕೋಬೇಡ. ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಗೊತ್ತಬರುತ್ತೆ ಅಂತ ಅಷ್ಟೇ ಹೇಳ್ತೀವಿ. ಯಾವಾಗಲೂ ಶುದ್ಧ ಇರುವೆ ಅದು. ಇಲ್ಲೂ ಅದು ಬೆರಕೆ, ಅದು ಬೆರಕೆ ಆಗಿರಲ್ಲ, ಬೆರಕೆ ಆದಂತೆ. ಸ್ಫಟಿಕ ಲಿಂಗದ ಪಕ್ಕದಲ್ಲಿ ಹೂ ಬಿಟ್ರೆ ಲಿಂಗ ಕೆಂಪಾಗಿರಲ್ಲ, ಕೆಂಪಾದಂತೆ ಬರುತ್ತೆ, ಲಿಂಗ ಕೆಂಪಾಗ್ಬಿಡುತ್ತಾ? ಅದು ರಿಫ್ಲೆಕ್ಷನ್ನು. ಹಾಗೆ ಇರುವಿಕೆಗೆ ಏನು ಸೇರಲ್ಲ, ಇರುವಿಕೆ ಅಸಂಗ. ಆಕಾಶವೇ ಯಾವುದು ಅಂಟಿಸ್ಕೊಳ್ಳಲ್ಲ, ಇನ್ನು ಇರುವಿಕೆ ಅಂಟಿಸ್ಕೊಳತ್ತಾ? ಆದರೂ ಸೇರಿದಂತೆ, ಕೂಡಿದಂತೆ, ಒಂದಾದಂತೆ ಅದಕ್ಕೆ ತೋರುತ್ತೆ ಅಜ್ಞಾನದಿಂದ. ಆ ಅಜ್ಞಾನ ಬಿಟ್ಕೊಂಡ್ರೆ ಯಾವಾಗಲೂ ಸಚ್ಚಿತ್ ಸುಖಂ ಪರಮಹಂಸ ಗತಿಂ ತುರೀಯಂ. ಸಚ್ಚಿತ್ ಸುಖಂ ಪರಮಹಂಸ ಗತಿಂ, ಪರಮಹಂಸಾನಾಂ ಗತಿಂ ಪರಮಹಂಸೈ ಗಮ್ಯತೆ. ಅಂಥ ಸತ್ತಿನೊಡನೆ ಪ್ರತಿಯೊಬ್ಬನು ಸುಷುಪ್ತಿ ಕಾಲದಲ್ಲಿ ಸಂಪನ್ನನಾಗಿರ್ತಾನೆ ಅಂತ ಇರುವಾಗ ಅಜಾತಕ್ಕೆ ಈ ರೀತಿ ತಿಳಿದವನು ಉಪಾಸಕನು ಸೇರ್ಕೊಳ್ತಾನೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರಲ್ಲ, ಇದೇನು ವಿಶೇಷ ಅಂತ ಕೇಳಿದ್ದಕ್ಕೆ ಅದು ಹೇಳ್ತಿದ್ದಾರೆ ಬಾಢಮೇವಂ ಅಂದ್ರು. ಹೌದು ಕಣಯ್ಯ, ಯು ಆರ್ ಟೆಲಿಂಗ್ ಪರ್ಫೆಕ್ಟ್ಲಿ ಕರೆಕ್ಟ್. ಅದು ನಿಜ, 100% ನಿಜ. ಸರಿಯಾಗಿ ಪ್ರತಿಯೊಬ್ಬರು ಸುಷುಪ್ತಿ ಕಾಲದಲ್ಲಿ ಬ್ರಹ್ಮದಲ್ಲಿಯೇ ಸೇರಿರ್ತಾರೆ, ಸತ್ತಿನೊಡನೆಯೇ ಸೇರಿರ್ತಾರೆ. ತಥಾಪ್ಯಸ್ತಿ ವಿಶೇಷ, ಎಲ್ಲರೂ ಸೇರಿದ್ರು ಕೂಡ ಈ ರೀತಿ ತಿಳಿದವರಿಗೂ ತಿಳಿದೇ ಇದ್ದವರಿಗೂ ವ್ಯತ್ಯಾಸ ಉಂಟು ಅಂತ ಇದ್ದಾರೆ. ನೋಡಿ ತಮಾಷೆ, ಏನು ವ್ಯತ್ಯಾಸ? ಯಥಾ ಜಾನನ್ ಅಜಾನಂಶ್ಚ ಸರ್ವೋ ಜಂತು ಸದ್ಬ್ರಹ್ಮೈವ, ತಥಾಪಿ ತತ್ವಮಸೀತಿ ಪ್ರತಿಬೋಧಿತೋ ವಿದ್ವಾನ್, ಸದೇವ ನಾನ್ಯೋಸ್ಮೀತಿ ಜಾನನ್, ಸದೇವ ಭವತಿ. ನೋಡಪ್ಪ, ಹೇಗೆ ತಿಳಿದವನಾದ್ರೂ ತಿಳಿದೇ ಇದ್ದವನಾದ್ರೂ ಪ್ರತಿಯೊಬ್ಬ ಮನುಷ್ಯನು ಸದ್ಬ್ರಹ್ಮದ. ಜ್ಞಾನಿಗಳು ಮಾತ್ರ ಬ್ರಹ್ಮರಾಗ್ತಾರೆ, ಅಜ್ಞಾನಿಗಳು ಅಬ್ರಹ್ಮರಾಗಿರ್ತಾರೆ ಅಂತ ಅರ್ಥ ಅಲ್ಲ. ಬ್ರಹ್ಮರಾಗದೇ ಇರೋರು ಯಾರೂ ಇಲ್ಲ, ಬ್ರಹ್ಮವಲ್ಲದ್ದೇನೂ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಯಾವಾಗಲೂ ಬ್ರಹ್ಮಸ್ವರೂಪವೇ. ಬ್ರಹ್ಮವೇ ನಾಮರೂಪಾತ್ಮಕವಾಗಿ
ಕಾರ್ಯಕರಣಾತ್ಮಕವಾಗಿ ಜೀವರೂಪವಾಗಿ ತೋರ್ತಾ ಇದೆ. ಬ್ರಹ್ಮವೇ ಹೀಗೆ ತೋರ್ತಿರೋದು. ಬ್ರಹ್ಮ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ. ಆದರೂ ನೋಡಿ, ಜಾನನ್ ಅಜಾನುಶ್ಚ, ತಿಳಿದವನಾಗಿದ್ದರೂ ತಿಳಿದೇ ಇದ್ದವನಾದರೂ ಸರ್ವೋ ಜಂತು ಸದ್ಬ್ರಹ್ಮೈವಾ ಅಂದರು. ಪ್ರತಿಯೊಬ್ಬ ಮನುಷ್ಯನು ಸತ್ಸ್ವರೂಪವಾದ ಬ್ರಹ್ಮವೇ ಆಗಿದ್ದರು. ಆದರೆ ತಿಳಿದೇ ಇದ್ದವನಿಗೆ ಅದರ ಫಲ ಇಲ್ಲ. ತಿಳಿದವನು ತತ್ವಮಸೀತಿ ಪ್ರತಿಬೋಧಿತ, ಅದೇ ನೀನಾಗಿರುವೆ, ತದೇವ ತ್ವಮಸಿ, ಆ ಜಗತ್ಕಾರಣವಾದ ಸತ್ಯ ನೀನಾಗಿರುವೆ ಎಂಬುದಾಗಿ ತಿಳಿಸಲ್ಪಟ್ಟಂತಹ ಸಾಧಕನು ಅವನು ವಿದ್ವಾನಾಗಿ, ತಿಳಿದವನಾಗಿ, ಜ್ಞಾನಿಯಾದವನಾಗಿ ಅವನು ಅಂದ್ಕೋತಾನೆ, ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸರ್ವ ದುಃಖ ವಿದುರ್ಮುಕ್ತ ಚೈತನ್ಯಾತ್ಮಕೋಹಂ ಏಷಃ ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ ತತ್ಪದಾರ್ಥಃ ವೇದಾಂತಾಭಿಯುಕ್ತಾನಾಂ ಪ್ರಸಿದ್ಧ. ಸೂತ್ರ ಭಾಷೆಯಲ್ಲಿ ಬರೀತಾರೆ. ಆ ತತ್ವಮಸಿ ಎಂಬುದಾಗಿ ಎಬ್ಬಿಸಲ್ಪಟ್ಟಂತಹ ಜ್ಞಾನಿಯೇ ಸತ್ತಾಗಿದ್ದೀನಿ ಅಂತ ತಿಳಿದಿರ್ತಾನೆ ಹೊರತು ಬೇರೆಯವ್ರು ತಿಳಿದಿರಲ್ಲ. ಅವಾಗ ಏನಾಯ್ತು? ತಿಳಿದವನಿಗೇನು ಫಲ? ತಿಳಿದವನು ಎಲ್ಲ ಸಂಸಾರ ದುಃಖದಿಂದಲೂ ನಿವೃತ್ತರಾಗ್ತಾನೆ. ಅಜ್ಞನು, ಅಯ್ಯೋ ಸ್ವಾಮಿ ಕಷ್ಟ ಕಣ್ರಿ, ಏನ್ರಿ ಋಣಗಳು, ಏನ್ರಿ ರಗಳೆ, ಏನ್ರಿ ನಮ್ಮ ಕಷ್ಟ, ಯಪ್ಪ ಎಂತಾದ್ರಿ ನಮ್ಮ ಕ್ಲೇಶ ಅಂಥೇಳಿ ಅಜ್ಞರು ಒತ್ತಾಡ್ತಾ ಇರ್ತಾರೆ. ಜ್ಞಾನಿ ನಂದತಿ ನಂದತಿ ನಂದತ್ಯೇವ, ಆನಂದವಾಗಿ ಯಾವಾಗಲೂ ಇರ್ತಾನೆ, ಖುಷಿಯಾಗಿರ್ತಾನೆ. ಯಾಕೆ ಹೇಳಿ? ಸತ್ಯ ಕಂಡ್ಕೊಂಡ, ಆ ಪ್ರಪಂಚವನ್ನು ಬಾಧೆ ಮಾಡಿಕೊಂಡ, ತನ್ನ ಜೀವತ್ವವನ್ನು ಕಳ್ಸ್ಕೊಂಡ್ಬಿಟ್ಟ, ಅದನ್ನು ಬಾಧೆ ಮಾಡಿಕೊಂಡ, ಎಲ್ಲವನ್ನು ಮೀರಿದ್ದಾದ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿಯೇ ನೆಲೆ ನಿಂತುಬಿಟ್ಟ ಮಹಾತ್ಮ ಜ್ಞಾನಿ. ಅಜ್ಞನು ಪರಬ್ರಹ್ಮನೇ, ಅಜ್ಞನು ಪರಮಾತ್ಮನೇ. ಆದರೆ ಅಜ್ಞ, ತಿಳಿದಿಲ್ಲ, ಗೊತ್ತು ಮಾಡ್ಕೊಂಡಿಲ್ಲ ಅನ್ನೋ ಒಂದೇ ಕಾರಣದಿಂದ ಅವನು ಸಂಸಾರ ದುಃಖವನ್ನು ಅನುಭವಿಸ್ತಾನೆ. ಸ್ವಾಮಿ ಇವು ನಂಗೆ ಶತ್ರುಗೂ ಬೇಡ ಕಣ್ರಿ, ನಂಗೆ ಬಂದಿರೋ ಕಷ್ಟ, ನನಗಾಗಿರೋ ಕ್ಲೇಶ ನನ್ನ ಶತ್ರುಗೂ ಬೇಡ ಕಣ್ರಿ ಅಂತಾನೆ. ಪಾಪ ಅದು ವಿಜ್ಞಾನದಿಂದ ಆಗಿರೋದು. ಎಲ್ಲರೂ ಬ್ರಹ್ಮರೇ ಆದರೂ ತಿಳಿದವ್ರಿಗೆ ಆ ಫಲ, ತಿಳಿದೇ ಇದ್ದವರು ಆ ಫಲ ಇಲ್ಲ ಅನ್ನೋದು ಹೇಗೋ? ಸುಷುಪ್ತಿಯಲ್ಲಿ ಎಲ್ಲರೂ ಬ್ರಹ್ಮದಲ್ಲಿ ಒಂದಾದವರಾದರೂ ಈ ರೀತಿ ತಿಳಿದವನು ನಾನು ಬ್ರಹ್ಮಲೋಕಕ್ಕೆ ಹೋಗಿ ಬಂದೆ ಅಂತಾನೆ. ಅಜ್ಞನೋ ಅಯ್ಯೋ ಗಾಢೇ ತಮಸಿ ಪ್ರವಿಷ್ಟೋಹಂ ವೇತಾವಂತಂ ಕಾಲಂ ಗಾಢೇ ತಮಸಿ ಪ್ರವಿಷ್ಟೋಹಂ ಅಂತಾನೆ. ಇಷ್ಟೊತ್ತು ಗಾಢವಾದ ತಮೋಗುಣದಲ್ಲಿ ನಾನು ಕೂತ್ಬಿಟ್ಟಿದ್ದೆ ಅಂತ ಅಜ್ಞ ಅನ್ಕೋತಾನಂತೆ. ಜ್ಞಾನಿ ಬ್ರಹ್ಮದಲ್ಲಿ ಒಂದಾಗಿದ್ದೆ. ಏನಿದೆ ಸರ್? ಏವಮೇವ ವಿದ್ವಾನ್ ಅವಿದ್ವಾಂಶ ಸುಷುಪ್ತೆ ಯದ್ಯಪಿ ಸತ್ಸಂಪದ್ಯತೆ. ಏವಮೇವ ವಿದ್ವಾನ್ ಅವಿದ್ಯಾಂಶ ಸುಷುಪ್ತೆ ಯದ್ಯಪಿ ಸತ್ಸಂಪದ್ಯತೆ. ತಥಾಪಿ ಏವಂ ವಿದೇವ ಸ್ವರ್ಗಂ ಲೋಕಮೇತಿ ಇತ್ಯುಚ್ಯತೆ. ತಥಾಪಿ ಏವಂ ವಿದೇವ ಸ್ವರ್ಗಂ ಲೋಕಮೇತಿ ಇತ್ಯುಚ್ಯತೆ. ಯದ್ಯಪಿ ಜ್ಞಾನಿ ಅಜ್ಞಾನಿ ಇಬ್ಬರೂ ಕೂಡ ಸುಷುಪ್ತಿ ಕಾಲದಲ್ಲಿ ಬ್ರಹ್ಮದಲ್ಲಿ ಒಂದಾದವರಾಗಿರುತ್ತಾರಾದರೂ, ದಟ್ ಈಸ್ ರಿಯಲ್, ಅದು ಸತ್ಯ, ಅದು ನಿಜ. ಇಬ್ಬರು ಬ್ರಹ್ಮದಲ್ಲಿ ಒಂದಾಗಿರ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್. ತಥಾಪಿ ಹಾಗಿದ್ದರೂ ಕೂಡ ಈ ರೀತಿ ತಿಳಿದವನೇ ಆ ಸ್ವರ್ಗವನ್ನ ಅಂದ್ರೆ ಆನಂದ ರೂಪವಾದ ಲೋಕವನ್ನು ಹೊಸರಿರ್ತಾನೆ. ಅವನಿಗಲ್ಲಿ ಗೊತ್ತಾಗತ್ತೆ ಅಂತ ಅರ್ಥ ಅಲ್ಲ. ಈ ರೀತಿ ತಿಳಿದವನಿಗೂ ಸುಷುಪ್ತಿಯಲ್ಲಿ ತ್ರಿಪುಟಿ ಇರೋಲ್ಲ. ತ್ರಿಪುಟಿಯಿಂದ ಏನೋ ನಾನು ತಿಳ್ಕೊಳ್ಬೇಕಾದ ಪರಬ್ರಹ್ಮ ತಿಳಿವಳಿಕೆ ಮೂರಿರಲ್ಲ, ಅಲ್ಲಿ ಪೂರ್ತಿ ಒಂದಾಗಿರ್ತಾರೆ. ಆದರೂ ಅದರ ಎಫೆಕ್ಟ್ ಇದೆಯಲ್ಲ, ಅದರ ಎಫೆಕ್ಟನ್ನು ಅವನು ಚೆನ್ನಾಗಿ ಕಂಡುಕೊಂಡಿರ್ತಾನೆ, ಬಾಕಿಯವರು ಕಂಡುಕೊಳ್ಳಲ್ಲ. ಈ ರೀತಿ ತಿಳಿದವನೇ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ ವಿಶೇಷ ಹೇಳ್ತಾ ಇದೆ. ತಿಳಿದೇ ಇದ್ದವ್ರು ಹೋಗಲ್ವನು? ತಿಳಿದೇ ಇದ್ದವ್ರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಬೇರೆ ಲೋಕಕ್ಕೆ ಹೋಗಿ ಬರಲ್ಲ. ಸುಷುಪ್ತಿಯಲ್ಲಿ ಎಲ್ಲರೂ ಬ್ರಹ್ಮದಲ್ಲೇ ಒಂದಾಗಬೇಕು. ವ್ಯಾಘ್ರವ ಸಿಂಹವ ಕೀಟವ ವಧುವ ಹೊರವ ಗೊತ್ತಿಲ್ಲ ಏನು ಹೇಳ? ಕೀಟೋವ ಭೃಂಗೋವ ದಂಶೋವ ಭಜಗೋವ ಹೇಳ್ತಾರೆ ಶ್ರುತಿ. ಎಲ್ಲರೂ ಒಂದಾಗಿರ್ತಾರೆ ಸುಷುಪ್ತಿ ಕಾಲದಲ್ಲಿ ಬ್ರಹ್ಮದಲ್ಲೇ ಅಂತ. ಬ್ರಹ್ಮದಲ್ಲಿ ಒಂದಾಗದೆ ಬೇರೆ ಕಡೆ ಒಂದಾಗದೆ ಬರೋದೇ ಇಲ್ಲ. ಯಾವಾಗ ಉಪಾಧಿಗಳ ಕಾಚ್ಕೊಂಡ, ಉಪಾಧಿ ಅಭಿಮಾನ ಹೋಯ್ತೋ, ಆಗ ಬ್ರಹ್ಮಸ್ವರೂಪವೇ ಆಗಿರೋರು ಅಲ್ಲಿ ಆಗಿದ್ದೀವಿ ಅಂದ್ಕೋತಾರೆ. ಆಗೋರಲ್ಲ, ಆಗ್ಬೇಕಾಗಿಲ್ಲ, ಆಗೋದಲ್ಲ, ಅದು ಆಲ್ರೆಡಿ ಆಗಾಗಿರೋರು. ಆಗಿಲ್ಲ ಅಂತ ಅಜ್ಞಾನದಿಂದ ಅಂದ್ಕೊಂಡದ್ದನ್ನ ಆ ಅಜ್ಞಾನವೂ ಹೋಗ್ಬಿಡುತ್ತಲ್ಲ ಸುಷುಪ್ತಿಯಲ್ಲಿ. ಹೋಗುತ್ತೆ ಅಂದ್ರೆ ಜ್ಞಾನಿಲ್ಲ ಹೋಗಿರಲ್ಲ,
ಅಜ್ಞಾನವು ಅಭಿವ್ಯಕ್ತವಾಗುವುದಕ್ಕೆ ಸಾಧ್ಯವಾದ ಅಂತಃಕರಣ ಇರಲ್ಲ. ಹಾಗಾಗಿ ಅಜ್ಞಾನ ತೋರ್ತಾ ಇರಲ್ಲ ಹೊರತು ಅಜ್ಞಾನ ಹೋಗೋದು ಬೇರೆ, ಅಜ್ಞಾನ ತೋರಲ್ಲ ಅನ್ನೋದು ಬೇರೆ. ಅಜ್ಞಾನ ಹೋಗೋದು ಜ್ಞಾನದಿಂದ ಬಾಧಿತವಾಗುತ್ತೆ. ಅಜ್ಞಾನ ತೋರದೇ ಇರೋದು ಸುಷುಪ್ತಿ ಮದ ಮೂರ್ಛೆಯನ್ನು ತೋರಲ್ಲ. ಸಮಾಧಿಯಲ್ಲೂ ಅಜ್ಞಾನ ತೋರಲ್ಲ, ಅದು ಅಜ್ಞಾನ ಹೋಗಿರಲ್ಲ ಸಮಾಧಿಯಲ್ಲೂ. ಸುಷುಪ್ತಿ ಸಮಾಧ್ಯಾವು ಮಿಥ್ಯಾಜ್ಞಾನಸ್ಯ ಅನಪೋಸಿತತ್ವಾತ್. ಶಂಕರಾಚಾರ್ಯ ಬರೀತಾರೆ ಸಮಾಧಿಯಲ್ಲಿ ಅವನಿಗೆ ಮೋಕ್ಷವಾಗುತ್ತೆ, ಹಾಗೆ ಭ್ರಾಂತಿ. ಸಮಾಧಿಯಲ್ಲೂ ಅಜ್ಞಾನ ಹೋಗಿರಲ್ಲ ಶಂಕರಾಚಾರ್ಯ ಬರೀತಾರೆ. ಜ್ಞಾನವೇ ಅಜ್ಞಾನ ನಿವೃತ್ತಿಗೆ ಸಾಧನವೇ ಹೊರತು ಒಂದು ಅವಸ್ಥೆ ಅಲ್ಲ. ಕೋಮಾ ಸ್ಟೇಜು ಸಮಾಧಿ ಮೂರ್ಛೆ ಅಲ್ಲ. ಹೀಗೆ ವಿದ್ವಾನ್ ಅವಿದ್ವಾಂಶ್ಚ ಉಭಾವಪಿ, ಜ್ಞಾನಿ ಅಜ್ಞಾನಿ ಇಬ್ಬರೂ ಕೂಡ ಸುಷುಪ್ತಿಯಲ್ಲಿ ಬ್ರಹ್ಮದಲ್ಲೇ ಸೇರುತ್ತಾರೆ ಎಂಬುದು ನಿಜವಾದರೂ ಏವಂ ವಿದೇವ, ಈಗ ನಾನು ಬ್ರಹ್ಮದಲ್ಲಿ ಸೇರಿದವರಾಗಿರ್ತೀನಿ, ನೀನು ತಿಳಿದವನೇ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಅಂತ ನಾವು ಹೇಳ್ತೀವಿ ಅಂತಂದ್ರು. ದೇಹಪಾತೇಪಿ ವಿದ್ಯಾಫಲಸ್ಯ ಅವಶ್ಯಂ ಭಾವಿತ್ವಾದಿತ್ಯೇಷಃ ವಿಶೇಷ. ದೇಹಪಾತೇಪಿ ವಿದ್ಯಾಫಲಸ್ಯ ಅವಶ್ಯಂ ಭಾವಿತ್ವಾದಿತ್ಯೇಷ ವಿಶೇಷಃ. ಆಯ್ತು, ಸಮಾನ ಆದಾಗ ಏನ್ ವಿಶೇಷ ಆಯ್ತು? ಇಬ್ರು ಬ್ರಹ್ಮದ ಸೇರೋದು ಒಂದೇ ಆದಾಗ ಏನ್ ಜ್ಞಾನಿಗೇನು ವಿಶೇಷ ಆಯ್ತು ಅಂದ್ರೆ ಹಂಗಲ್ಲ. ಈ ದೇಹಪಾತವಾದ ಮೇಲೆ, ಪ್ರಾರಬ್ಧ ಮುಗಿದ ಮೇಲೆ ಈ ಉಪಾಸಕ ಬ್ರಹ್ಮಲೋಕಕ್ಕೆ ಹೊರಟೋಗ್ತಾನೆ. ಅಜ್ಞಾನಿ ಕತ್ತೆ ನಾಯಿ ಹಂದಿಯಾಗಿ ಹೊಡ್ತಾನೆ. ಇಷ್ಟೇ ವ್ಯತ್ಯಾಸ. ವಾಚ್ಮನ್ನು ಚೇರ್ಮನ್ನು, ವಾಚ್ಮನ್ಗೂ ಇಬ್ಬರು ಮೊನ್ನೆ, ಒಂದು ವಾಚ್ಮನ್ನು ಇನ್ನೊಬ್ಬ ಚೇರ್ಮನ್ನು. ಹಂಗೆ ಅಜ್ಞಾನಿಯೂ ಮನುಷ್ಯನೇ, ಅಜ್ಞಾನಿ ಬ್ರಹ್ಮ ಸೇರಿದವನೇ, ಜ್ಞಾನಿಯೂ ಬ್ರಹ್ಮ ಸೇರಿದವನೇ. ಆದರೆ ಅಜ್ಞಾನಿ ತಿಳಿದೇ ಇರೋದ್ರಿಂದ ಅವನು ತನ್ನ ಕರ್ಮಾನುಸಾರ ಮತ್ತೆ ಹೊಡ್ತಾ ಇರ್ತಾನೆ. ಈ ಉಪಾಸಕ ಸಾಕ್ಷಾತ್ಕಾರ ಮಾಡ್ಕೊಂಡವನು ಬ್ರಹ್ಮಲೋಕಕ್ಕೆ, ವಿದ್ಯಾಫಲವಾಗಿರ್ತಕ್ಕ ಉಪಾಸನಾ ಫಲವಾದ ಬ್ರಹ್ಮಲೋಕ, ಅಲ್ಲಿ ತತ್ವಜ್ಞಾನ, ಅಲ್ಲಿ ನಿತ್ಯಾನಂದವನ್ನು ಪಡ್ಕೊಳ್ತಾನೆ. ಇದು ವಿಶೇಷ. ಅಥಯೇಷ ಸಂಪ್ರಸಾದಃ, ಅಚಯ ಏಷು ಸಂಪ್ರಸಾದಃ ಶರೀರಾತ್ ಸಮುತ್ಥಾಯ, ತಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿರುಪಸಂಪದ್ಯ, ಪರಂಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ, ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಏಷ ಆತ್ಮೇತಿ ಹೋವಾಚ, ಏಷ ಆತ್ಮೇತಿ ಹೋವಾಚ, ಏತದಮೃತಮಭಯಮೇತದ್ ಬ್ರಹ್ಮೇತಿ, ಏತದಮೃತಮಭಯಮೇತದ್ ಬ್ರಹ್ಮೇತಿ. ತಸ್ಯ ವಾ ಏತಸ್ಯ ಬ್ರಹ್ಮಣೋ ನಾಮ ತಸ್ಯ ವಾ ಏತಸ್ಯ ನಾಮ ಸತ್ಯಮಿತಿ. ಸತ್ಯಮಿತಿ. ಅಸಯ ಏಷ ಸಂಪ್ರಸಾದಃ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣಾಭಿನಿಷ್ಪದ್ಯತೆ. ಏಷ ಆತ್ಮೇತಿ ಹೋವಾಚ, ಏತದಮೃತಮಭಯಮೇತದ್ ಬ್ರಹ್ಮೇತಿ. ತಸ್ಯ ವಾ ಏತಸ್ಯ ಬ್ರಹ್ಮಣೋ ನಾಮ ಸತ್ಯಮಿತಿ. ಅಥ ಯಃ ಏಷಃ ಸಂಪ್ರಸಾದಃ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂ ಜ್ಯೋತಿಃ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಏಷಃ ಆತ್ಮಾ ಇತಿ ಹ ಉವಾಚ, ಏತತ್ ಅಮೃತಂ ಅಭಯಂ ಏತತ್ ಬ್ರಹ್ಮ ಇತಿ. ತಸ್ಯ ಹ ವಾ ಏತಸ್ಯ ಬ್ರಹ್ಮಣಃ ನಾಮ ಸತ್ಯಂ ಇತಿ. ಇನ್ನು ಯಾವ ಈ ಸಂಪ್ರಸಾದನಿದಾನೋ, ಸಂಪ್ರಸಾದ ಅಂದ್ರೇನು? ಸಂಪ್ರಸಾದ ಅಂದ್ರೆ ಸುಷುಪ್ತಿ ಹೆಸರು. ಸಮ್ಯಕ್ ಪ್ರಸೀದತಿ ಅಸ್ಮಿನಿತಿ ಸಂಪ್ರಸಾದ. ಸಂಪ್ರಸಾದ ಸ್ವರೂಪವನ್ನು ಪಡ್ಕೊಂಡವನು ಅಂತ, ಆ ಪಡ್ಕೊಂಡವನಿಗೂ ಸಂಪ್ರಸಾದ ಅಂತ ಇದ್ದಾರೆ. ಸಂಪ್ರಸಾದ ಹೆಸರು ಸುಷುಪ್ತಿ, ಅದರಲ್ಲಿದ್ದಂತಹ ಈತನನ್ನು ಸಂಪ್ರಸಾದ ಅಂತ ಇದ್ದಾರೆ. ಈ ಸಂಪ್ರಸಾದನಾದ ಜೀವನೋ ಅಂದ್ರೆ ಸುಷುಪ್ತಿಯಲ್ಲಿ ಜೀವನು ಅಂತ ಅರ್ಥ. ಸುಷುಪ್ತಿಯಲ್ಲಿ ಜೀವನ ಆಗಿರ್ತಾನ, ಭೂತಪೂರ್ವಗತ್ಯ ಎಚ್ಚರ ಕನಸುಗಳಲ್ಲಿ ಜೀವನಾಗಿದ್ದ, ಅಲ್ಲವನು ಜೀವನ ಅಲ್ಲ. ಆದರೂ ಕೂಡ ಹಿಂದಾದದ್ದ ಜೀವತ್ವವನ್ನು ಇಟ್ಕೊಂಡು ಈ ಸಂಪ್ರಸಾದನು ಈ ಜೀವನು ಸುಷುಪ್ತಿಯಲ್ಲಿ ಇದ್ರು. ಅಲ್ಲಿ ಸುಷುಪ್ತಿಯಲ್ಲಾದರೆ ಜೀವನಲ್ಲ, ಜೀವನ ಆಗಿದ್ದೇ ಅದು ಸುಷುಪ್ತಿ ಅಲ್ಲ. ಆದರೂ ಕೂಡ ಸುಷುಪ್ತಿಯಲ್ಲಿದ್ದ ಜೀವನು ಅಂತ ಹೆಂಗೆ ಹೇಳಿದ್ರೆ, ಎಚ್ಚರ ಕನಸಲ್ಲಿ ಜೀವನ ಆಗಿದ್ದಲ್ಲ, ಅದನ್ನು ಅನುವಾದ ಮಾಡ್ಕೊಂಡು ಹೇಳಿದ್ದು ಭೂತಪೂರ್ವಗತ್ಯ ಅಂತ. ಪೂರ್ವಂ ಭೂತ ಭೂತಪೂರ್ವ ಮಯೂರ ವಂಶಕಾದಿ ಸಮಾಸ. ಮುಂಚೆ ಅವನು ಇದಾಗಿದ್ದ ಜೀವನ. ಆ ಸಂಪ್ರಸಾದನೋ ಏನು ಸುಷುಪ್ತಿಗ ಏನಾಗ್ತಾನೆ? ಅಸ್ಮಾತ್ ಶರೀರ ಸಮುತ್ಥಾಯ, ಶರೀರಾದ ಉಪಲಕ್ಷಣ. ಈ ಶರೀರನ ಬಿಟ್ಟದ್ದು ಅಂದ್ರೇನೋ, ಈ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರದಿಂದಲೂ ಬಿಟ್ಟದ್ದು. ಈವನ್ ಅಹಂಕಾರವೂ ಇಲ್ಲ. ಎಲ್ಲೇ
ಹಾ, ಅವಾಗ ಅಹಂಕಾರ ಬೆಲೆ ಅದು ಜೀವನ ಆಗ್ತಾನ. ಆದರೂ ಅನುವಾದ ಅದು ಜೀವತ್ತು ಅನುವಾದ ಜೀವನ ಆಗಿದ್ನಲ್ಲ ಆ ಈತನು ಸಂಪ್ರಸಾದನಾದ, ಪೂರ್ತಿ ತಿಳಿಯಾದನಾದ. ಸಂಪ್ರಸಾದ ಪ್ರಸೀದತಿ ಪ್ರಸನ್ನ ಸಾಧ ಸಂಶುದ್ಧವು ಸಾಧು ಸಾಧು ಪೂರ್ತಿ ತಿಳಿಯಾಗಿದ್ದಾರೆ. ಪೂರ್ತಿನೇನೋ ಯಾವ ವಾಸನೆಯೂ ಇಲ್ಲ, ಲೇಷವೂ ಇಲ್ಲ, ನಾಮರೂಪ ಸಂಬಂಧವಿಲ್ಲ, ಅವಿದ್ಯಾ ಕಾಮಕರ್ಮ ಸಂಬಂಧ ಇಲ್ಲ. ಸುಷುಪ್ತಿಯ ವಿದ್ಯಾ ಕಾಮಕರ್ಮ ಸಂಬಂಧ ಇಲ್ಲ. ಸುಷುಪ್ತಿಲ ವಿದ್ಯೆ ಇದೆ ಅಂತ ವ್ಯಾಖ್ಯಾನಕಾರರು ದೇವ್ರು ಕೊಟ್ಟರು ಪೂಜಾರಿ ಕೊಡ ಅಂತ. ಅಯ್ಯೋ ಗ್ರಾಚಾರವೇ, ಸುಷುಪ್ತಿಲ ವಿದ್ಯೆ ಇರುತ್ತದೆ. ಸುಷುಪ್ತಿಲ ವಿದ್ಯೆ ಇದ್ದ ವಿದ್ಯಾರ್ಥಿಗೆ ಸಂಪ್ರಸಾದ ಅಂತಾರೆ ಅವನ್ನ. ಬ್ರಹ್ಮೀವಿ ಸುಷುಪ್ತಿ ಅವಸ್ಥಾ ಯಾಕಂದ್ರು. ಆಮೇಲೆ ಸದಾ ಸಂಪನ್ನೋ ಭೌತಿ ಯಾಕೆ ಹೇಳ್ಬೇಕು? ಏನು ವಿವೇಕ ಅಂದ್ರೆ ಆಶ್ಚರ್ಯ. ದೇವ್ರು ಕೊಟ್ಟರು ಪೂಜಾರಿ ಕೊಡ ಇಲ್ಲೇ ಬರೋದು. ಈ ಶರೀರದಿಂದ ಬಿಟ್ಟದ್ದು, ಶರೀರದಿಂದಾನೇ ದೇಹಂಜಮನದಿಂದ ಬಿಟ್ಟದ್ದು, ಪರಂಜ್ಯೋತಿಯನ್ನು ಸೇರಿಕೊಂಡು ನೋಡಿ. ಪರಂಜ್ಯೋತಿ ಯಾರೋ? ಆದಿತ್ಯಾದಿ ಜ್ಯೋತಿಗಿಂತಲೂ ಹೆಚ್ಚಿನ ಜ್ಯೋತಿ ಅಂದ್ರೆ ಪರಂಜ್ಯೋತಿ. ಆದಿತ್ಯಾದಿ ಜ್ಯೋತಿ ಕೂಡ ಆರೋ ಮಾಡಿಕೊಂಡ ಜ್ಯೋತಿ ಅದು. ಇನ್ನು ಎರವಲು ಪರಮಾತ್ಮನ ಜ್ಯೋತಿಷ ತೆಗೆದುಕೊಂಡು ಬೆಳಗ್ತಾ ಇದ್ದಾರೆ. ಸಸ್ಯ ಭಾಸ ಆ ಪರಮಾತ್ಮನ ಬೆಳಕಿನಿಂದಲೇ ಆದಿತ್ಯಾದಿಗಳೆಲ್ಲ ಬೆಳಗ್ತಿರೋದು. ಅದನ್ನ ಅವನು ಪರಮಾತ್ಮನು ಪರಂಜ್ಯೋತಿ, ಇದು ಅವರ ಜ್ಯೋತಿ, ನಿಕೃಷ್ಟ ಜ್ಯೋತಿ. ಆ ಪರಂಜ್ಯೋತಿಯಾದ ಅಂದ್ರೆ ತಾನೇ ತನ್ನಷ್ಟಿಗೆ ತಾನೇ ಬೆಳಗುತ್ತಿರುವಾತನು, ಅದು ಪರಂಜ್ಯೋತಿತ್ವ. ಆ ಜ್ಯೋತಿಷ್ವಕ್ಕೆ ಭೌತಿಕ ಜ್ಯೋತಿಷ್ ಅಲ್ಲ ಅದು. ಅದು ಈ ಲೈಟ್ ಅಲ್ಲ, ಅದ್ರಲ್ಲಿ ಕ್ರಿಯೆ ಇಲ್ಲ, ಅದು ಒಂದು ರೀತಿ ಇದಲ್ಲ, ವ್ಯಾಪಾರ ಇಲ್ಲ, ಏಕರೂಪ ಸ್ವರೂಪ. ಅದನ್ನು ಉಪಸಂಪದ್ಯಾನೇನೋ ಸೇರಿ ಒಂದಾಗಿ ಅದ ಬೇರೆ ಆಗಿದ್ದನ, ಬೇರೆಯಾದಂತಾಗಿದ್ನಲ್ಲ. ಇದು ಬಿಟ್ಕೊಂಡದ್ದು ಒಂದೇ ಆದ ಇಂತಲ್ಲ. ಅವು ಘಟಾಕಾಶ ಮಹಾಕಾಶ ಸೇರಿ ಅಂದ್ರೆ ಯಾವ ಘಟಾಕಾಶ ಮಹಾಕಾಶದಿಂದ ಬೇರೆ ಆಗಿದೆ? ಘಟಾಕಾಶವಾಗಿದೆ ಅದು ಮಹಾಕಾಶವೇ. ಪರಂಜ್ಯೋತಿ ಸೇರ್ಕೊಳ್ಳೋದು ಅನ್ನೋದು ಒಂದು ಕ್ರಿಯೆ ಅಲ್ಲ ಅದು. ಇದನ್ನು ಬಿಟ್ಕೊಂಡದನ್ನು ಸೇರ್ಕೊಂಡ ಅಂತ ಇನ್ನೊಂದು ಕಡೆ ಹೇಳ್ತಿರೋದು. ಬಿಡೋದು ಸೇರೋದು ಎರಡು ಕ್ರಿಯೆ ಅಲ್ಲ. ಪರಂಜ್ಯೋತಿ ಆ ಪದ ಮೋಸ ಮಾಡ್ಬಿಡುತ್ತೆ. ಸೇರಿ ತನ್ನದಾದ ರೂಪದಿಂದ ತಯಾರಾಗ್ತಾನಂತ. ಶ್ವೇನ ರೂಪೇಣ ಅಭಿನಿಷ್ಪದ್ಯತೆ, ಎರಡು ಉಪಸರ್ಗ. ತನ್ನದಾದ ರೂಪದಿಂದ ತಯಾರಾಗ್ತಾನೆ ಅಂದ್ರೆ ಅರ್ಥ ಏನು? ಒರಿಜಿನಲ್ ರೂಪ. ತನ್ನ ರೂಪ ಯಾವಾಗ ಬಿಟ್ಟೋಗಿರುತ್ತೆ? ತನ್ನ ರೂಪ ಯಾವಾಗ ಅಲ್ಲ ಅದು. ಎಚ್ಚರಿಕಲು ತನ್ನ ರೂಪವೇ. ಆದರೂ ಅಜ್ಞಾನದಿಂದ ದೇಹೇಂದ್ರಿಯ ಮನೋಬುದ್ಧಿಯ ಸಂಪರ್ಕದಿಂದ ಪರರೂಪಾಪತ್ತಿ ಮಿವ ಅಪೇಕ್ಷ, ಬೇರೆ ರೂಪ ಪಡ್ಕೊಂಡಿದ್ದಾನೋ ಹಾಗೆ ಕಾಣ್ತಿದ್ನಲ್ಲ. ಇದನ್ನು ಇಟ್ಕೊಂಡು ತನ್ನ ರೂಪ ಅಂತ ಹೇಳ್ತೀವಿ ಹೊರತು ಅಲ್ಲಿ ತನ್ನ ರೂಪ ಇಲ್ಲಿ ಬೇರೆ ರೂಪ ಮಾತ್ರ ಮಾಡ್ಕೋಬೇಡಿ. ಬಹಳ ಮುಖ್ಯವಾದ ವಾಕ್ಯ ಇದು. ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯು ಆರ್ ಬಿಕಮ್ ಜ್ಞಾನಿ. ಜ್ಞಾನಿ ಆದಿತ್ಯ ಅರ್ಥ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ತನ್ನದಾದ ರೂಪದಿಂದ ತಯಾರಾದವನಾಗಿ ಇದು ಮಾಡಿಕೊಂಡು ತೋರ್ಕೊಂಡವನಾಗಿ, ಅಭಿನಿಷ್ಪದ್ಯತೆ ಎಂದು ಅಲ್ಲೇ ತನ್ನ ವರ್ಜಿನ ರೂಪದಿಂದ ತೋರ್ಕೊಂಡವನಾಗಿ ಅಲ್ಲ. ಏಷ ಆತ್ಮ, ಇವನೇ ಕಳೆಯ ನಿನ್ನ ಸ್ವರೂಪ, ಇದೇ ಕಳೆಯ ನೀನು. ಈ ರೀತಿ ಸುಷುಪ್ತಿಯಲ್ಲಿದ್ದಾಗ ಯಾವ ರೂಪದಿಂದ ಇರ್ತೀಯೋ ಈಗಲೂ ಅದೇ ರೀತಿಯಲ್ಲಿ ಇರೋನು, ಅದೇ ನಿನ್ನ ಸ್ವರೂಪ. ಆ ಸ್ವರೂಪ ಹೋಗಾಶ ಈ ರೀತಿಯಾಗಿ ಹೇಳ್ದ. ಯಾರೋ ಗುರು ಹೇಳ್ದ, ಆಚಾರ್ಯ ಶಿಷ್ಯರಿಗೆ ಹೇಳ್ದ. ಏತತ್ತು ಅಮೃತಂ, ಇದು ಅಮೃತ ಸ್ವರೂಪ, ನಾಶವಾಗದಿರೋದು. ಇದು ಅಭಯ, ಭಯವಿಲ್ಲ ಇದರಲ್ಲಿ. ಯಾಕೆ? ದ್ವೈತವೇ ಇಲ್ಲ. ದ್ವಿತೀಯಾದ್ವೈ ಭಯಂ ಭವತಿ. ಏತತ್ ಬ್ರಹ್ಮ ಸಾಕ. ಮೂರು ವಿಶೇಷಣ. ಅಮೃತ ಭಯ ಗುಣ ವಿಶಿಷ್ಟವಾದ ಬ್ರಹ್ಮ ಅಂತ ಇದ್ದಾರೆ. ಸಾಕ್ಷಾತ್ ನಿರ್ಗುಣ ಬ್ರಹ್ಮವನ್ನೇ ಧ್ಯಾನಕ್ಕೆ ಉಪಾಸನೆ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಕ್ಕೆ ಒಂದು ಹೆಸರು. ಏನ್ ಹೆಸರು? ಸತ್ಯ ಅಂತ ಹೆಸರು. ಸತ್ಯ ಅಂದ್ರೇನೋ? ಅವಿತಥ, ಬದಲಾವಣೆಯಾಗದ, ಬಿಟ್ಟೋಗದ, ಏಕರೂಪವಾದ ಸ್ವರೂಪ ಅದು. ಆ ಬ್ರಹ್ಮಕ್ಕೆ ಸತ್ಯ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಈ ಬ್ರಹ್ಮಕ್ಕೆ ಹೆಸರು ಸತ್ಯ ಅಂತ. ಇದು ಉಪಾಸನೆಗೆ ಹೇಳಿದ್ದಿದು. ಯಾಕೆಂದ್ರೆ ಈ ಕಾಂಟೆಕ್ಸ್ಟ್ ಉಪಾಸನಾ ಪ್ರಕರಣವಾದ್ದರಿಂದ ಉಪಾಸನೆಗೋಸ್ಕರ ಹೇಳ್ತಾ ಇದ್ದಾರೆ. ಇದು ಸತ್ಯಂ ಬ್ರಹ್ಮ. ಇದು ಸುಷುಪ್ತಿ ಕಾಲೇ, ಸುಷುಪ್ತಿ ಕಾಲೇ,
ಸ್ವೇನ ಆತ್ಮನಾ ಸತಾ ಸಂಪನ್ನ ಸನ್ ಸ್ವೇನ ಆತ್ಮನಾ ಸದಾ ಸಂಪನ್ನಃ ಸನ್ ಸಮ್ಯಕ್ ಪ್ರಸೀದತಿ ಜಾಗ್ರತ್ ಸ್ವಪ್ನಯೋಃ ವಿಷಯೇಂದ್ರಿಯ ಸಂಯೋಗ ಜಾತಂ ಸಮ್ಯಕ್ ಪ್ರಸೀದತಿ ಇತಿ ರತ್ನಯೋಃ ವಿಷಯೇಂದ್ರ ಕಾಲುಷ್ಯಂ ಜಹಾತೀತಿ ಕಲಶ್ಯಂ ಜಹಾತೀತಿ ಸಂಪ್ರಸಾದ ಶಬ್ದೋ ಯದ್ಯಪಿ ಸಂಪ್ರಸಾದ ಶಬ್ದೋ ಯದ್ಯಪಿ ಸರ್ವಜಂತೂನಾಂ ಸಾಧಾರಣಃ ಸರ್ವಜಂತೂನಾಂ ಸಾಧಾರಣಃ ತಥಾಪಿ ಏವಂ ವಿಸ್ಸರ್ಗಂ ಲೋಕಮೇತಿ ಇತಿ ಪ್ರಕೃತತ್ವಾತ್ ತಥಾಪಿ ಏವಂ ವಿತ್ಸರ್ಗಂ ಲೋಕಮೇತಿ ಇತಿ ಪ್ರಕೃತತ್ವಾತ್ ಏಷ ಸಂಪ್ರಸಾದಃ ಇತಿ ಸನ್ನಿಹಿತವತ್ ಏಷ ಸಂಪ್ರಸಾದಃ ಇತಿ ಸನ್ನಿಹಿತವತ್ ವಿಶೇಷಾತ್ ಸಹ ಯತ್ನ ವಿಶೇಷಾತ್ ಸಹ ಸಹ ಅಂದ್ರೆ ಸಹ ಉಪಾಸಕ ಅಂತ ಆ ಧಾರೋಪಾಸಕವನ್ನ ಅಲ್ಲಿ ಸೇರಿದಂಥವನು ಸಂಪ್ರಸಾದ ಕರಿತಾ ಇದೆ ಅಂತ ನೋಡಿ ಭಾಷಿಗಾರರು ಯದ್ಯಪಿ ಸರ್ವಜಂತೂನಾಂ ಸಾಧಾರಣ ಹಂಗೆ ಒಪ್ಕೊಂಡಿದ್ದಾರೆ ಆ ಉಪಾಸಕರಿಗೆ ಮಾತ್ರ ಅಲ್ಲ ಅದು ಕಾಮನ್ ಅದು ಎಲ್ಲರಿಗೂ ಸಮ ಸುಷುಪ್ತ ಕಾಲ ಸುಷುಪ್ತಿ ಕಾಲ ಅಂತ ಹೇಳ್ತಾರೆ ಸುಷುಪ್ತ ಕಾಲ ಅಂತ ಹೇಳ್ತಾರೆ ತತ್ ಸುಷುಪ್ತಂ ಉಂಟು ತತ್ ಸುಷುಪ್ತಿ ಸಾ ಸುಷುಪ್ತಿ ತತ್ ಸುಷುಪ್ತಂ ಸುಷುಪ್ತ ಸುಷುಪ್ತಿ ಎರಡು ಪದವೂ ಉಂಟು ಸುಷುಪ್ತಿ ಆದರೆ ಸ್ತ್ರೀಲಿಂಗ ಸುಷುಪ್ತಂ ಅಂದ್ರೆ ನಪುಂಸಕಲಿಂಗ ಸಂಸ್ಕೃತ ಅಂತ ಒಂದು ಭಾಷೆ ಇದೆ ಅಲ್ಲಿ ಈಗೆಲ್ಲ ಹೇಳ್ತಾರೆ ತನ್ನದಾದ ಸ್ವರೂಪದಿಂದ ಸ್ವೇನ ಆತ್ಮನ ತನ್ನದಾದ ಸ್ವರೂಪದಿಂದ ಸಂಪನ್ನ ಕೂಡಿಕೊಂಡವನಾಗಿರ್ತಾನೆ ಸೇರಿದವನಾಗಿದ್ದು ಸಮ್ಯಕ್ ಪ್ರಸೀದತಿ ಅಲ್ಲಿ ಪೂರ್ತಿ ತಿಳಿಯಾಗಿರ್ತಾರೆ ಆಕಾಶಕ್ಕಿಂತಲೂ ಸ್ವಚ್ಛ ಆಕಾಶಕ್ಕಿಂತಲೂ ಪ್ಯೂರ್ ಆಕಾಶದಲ್ಲಾದ್ರೂ ಶಬ್ದ ಗುಣತ್ವ ದೃಶ್ಯತ್ವ ಅಂತ ಎರಡು ದೋಷ ಇದೆ ದೃಶ್ಯತ್ವ ದೋಷ ಶಬ್ದ ಗುಣವತ್ವ ದೋಷ ಅದೂ ಇಲ್ಲ ಅದರಲ್ಲಿ ಯಾವುದಕ್ಕೂ ಅಬ್ಜೆಕ್ಟ್ ಅಲ್ಲ ಯಾವ ಹೊರಗೂ ಇಲ್ಲದೇನೋ ಪೂರ್ಣ ತಿಳಿಯಾಗಿರ್ತಕ್ಕಂತಹ ಸ್ವರೂಪದಲ್ಲಿ ಯಾಕೆಂದರೆ ಜಾಗ್ರತ್ ಸ್ವಪ್ನಯೋಹೋ ಎಚ್ಚರ ಕನಸುಗಳಲ್ಲಿ ವಿಷಯ ಮತ್ತು ಇಂದ್ರಿಯ ಸಂಯೋಗ ಜಾತ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಯೋಗ ಸಂಬಂಧವಾದಾಗ ಅದರಿಂದ ಉಂಟಾದ ಕಾಲುಷ್ಯ ಆ ಕೊಳೆ ರಾಗಾದಿ ಕೊಳೆ ನಾಮರೂಪಾತ್ಮಕವಾದ ಕೊಳೆ ಅದನ್ನ ಸುಷುಪ್ತಿ ಕಾಲದಲ್ಲಿ ಬಿಟ್ಕೊಂಡ್ಬಿಡ್ತಾರೆ ಜಹಾತ್ ಪ್ರತಿಯೊಬ್ಬರು ಬಿಟ್ಕೊಳ್ತಾರೆ ಬರೀ ಉಪಾಸಕ ಮಾತ್ರ ಜ್ಞಾನಿ ಮಾತ್ರ ಅನ್ಕೋಬೇಡಿ ಸುಷುಪ್ತಿ ಕಾಲದಲ್ಲಿ ಈ ನಾಮರೂಪಗಳ ವಿಷಯೇಂದ್ರಿಯ ಸಂಯೋಗದಿಂದ ಉಂಟಾದ ಎಲ್ಲ ಕಾಲುಷ್ಯವನ್ನು ಬಿಟ್ಕೊಂಡಿರ್ತಾನೆ ಆದ್ದರಿಂದ ಸಂಪ್ರಸಾದ ಶಬ್ದ ಅನ್ನೋದು ಎಲ್ಲ ಪ್ರಾಣಿಗಳಿಗೂ ಸಾಧಾರಣವಾಗಿರ್ತಕ್ಕಂಥ ಪದವಾದರು ಆಯ್ತು ಒಂದೇ ಸಲ ತಗೊಳ್ಳಿ ನಾವು ತಥಾಪಿ ಈ ರೀತಿಯಾದರೂ ಈ ರೀತಿ ತಿಳಿದಂಥವನು ಸ್ವರ್ಗಂ ಲೋಕಮೇತಿ ಇದು ಪ್ರಕೃತತ್ವ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಎಂಬುದೇ ಪ್ರಕೃತವಾಗಿರುವುದರಿಂದ ಇದು ಈ ಕಾಂಟೆಕ್ಸ್ಟು ಈ ಪ್ರಕರಣ ಈ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಈ ಉಪಾಸಕನಿಗೆ ಹೇಳುತ್ತಾ ಇರುವಂತಹ ಪ್ರಕರಣವಾದ್ದರಿಂದ ಯೇಷ ಸಂಪ್ರಸಾದ ಅಂತ ಈ ರೀತಿಯಾದಂತಹ ರೆಫರೆನ್ಸು ಇದು ಪರಾಮರ್ಶೆ ಸನ್ನಿಹಿತವಾಗಿರ್ತಕ್ಕಂಥವನು ಯತ್ನ ವಿಶೇಷಾತ್ ಪ್ರಯತ್ನ ವಿಶೇಷದಿಂದ ಮಾಡಿಕೊಂಡ ಆ ಧಾರೋಪಾಸಕರನ್ನು ಕುರಿತೆ ಆ ಸಂಪ್ರಸಾದ ಅಂತ ಹೇಳ್ತಾ ಇದೆ ಅಂತ ತಗೊಳ್ಳಿ ಎಂದು ಭಾಷ್ಯಕಾರರು ಅದು ಸಂಕೋಚ ಮಾಡಿದರು. ಯದ್ಯಪಿ ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಹೊಂದುವಂಥದ್ದಾಗಿದ್ರು ಕೂಡ ಬಾಕಿಯವರ ಕಡೆ ಗಮನ ಇಲ್ಲ, ಬಾಕಿಯವರಿಗೆ ಅದ್ರ ಬಗ್ಗೆ ಬೇಡ, ಅದ್ರ ಬಗ್ಗೆ ಉದಾಸೀನ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವನು ಅದನ್ನು ಕಂಡುಕೊಂಡಿದ್ದಾನೆ, ಅದು ಇವನನ್ನೇ ಹೇಳೋಣ, ಬಾಕಿಯವ್ರ ವಿಷಯ ಯಾಕೆ, ಎಲ್ಲರಿಗೂ ಇದ್ದಿದ್ದಿದೆ ಉಪಯೋಗ ಇಲ್ಲದೆ ಇದ್ದವ್ರ ವಿಷಯ ತಗೊಂಡು ಏನು ಪ್ರಯೋಜನ? ಅವರ ಬಗ್ಗೆ ಅಷ್ಟು ಉದಾಸೀನ ಮಾಡಿ ನೆಗ್ಲೆಕ್ಟ್ ಮಾಡಿ ತಿರಸ್ಕಾರ ಮಾಡಿ ಬಿಟ್ಟವರಾಗಿರೋದ್ರಿಂದ ಅವ್ರನ್ನ ಬಿಟ್ಬೇಡ. ಈ ಉಪಾಸಕನಿಗೆ ಹೇಳಿ, ಈ ಉಪಾಸಕನು ಪ್ರಯತ್ನಪಟ್ಟು ಆ ಅಪಹತಪಾತ್ಮತ್ವಾದ ಗುಣಗಣೋಪೇತನಾದ ಪರಮಾತ್ಮ ಉಪಾಸನೆ ಮಾಡ್ತಾ ತನ್ನ ಹೃದಯದಲ್ಲಿ ಇರ್ತಕ್ಕವನು ಈ ಪರಮಾತ್ಮನು ಅಂತ ಹೇಳಿ ಕಂಡುಕೊಂಡು ಅಲ್ಲೇ ಸಾಕ್ಷಾತ್ಕಾರ ಮಾಡಿಕೊಂಡಿರುತ್ತಾನೆ. ಆದ್ದರಿಂದ ಅವನನ್ನೇ ಇದು ಸಂಪ್ರಸಾದ ಅಂತ ಹೇಳ್ತಾ ಇದೆ ಅಂತ ಭಾಷ್ಯಕಾರರು ಸಂಕೋಚ ಮಾಡಿದರು. ಯದ್ಯಪಿ ಎಲ್ಲರಿಗೂ ಸಾಧಾರಣವಾದರೂ ಇವನ ವಿಷಯಕ್ಕೆ ಇಲ್ಲಿ ಹೇಳ್ತಾ ಇರೋದು ಅಂತ. ಯಾಕಂದ್ರೆ ಇದೇ ವಿಷಯ ಮತ್ತೆ ಇನ್ನೊಂದ್ಸಲ 7ನೇ ಖಂಡಿನ ಮುಂದಕ್ಕೆ ತತ್ವಜ್ಞಾನ ಪ್ರಕರಣದಲ್ಲಿ ಎಲ್ರಿಗೂ ಅಂತ ಹೇಳ್ಬಿಡ್ತಾರೆ. ಜ್ಞಾನ ಪ್ರಕರಣದಲ್ಲಿ ಉಪಾಸನಾ ಪ್ರಕರಣ ಉಪಾಸಕನಿಗೆ ಮಾತ್ರ. ಅಥ ಇದಂ ಶರೀರಂ ಹಿತ್ವಾ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಶರೀರಾತ್ಮ ಭಾವಾನಾಂ ಪರಿತ್ಯಜ್ಯ ಇತ್ಯರ್ಥಃ. ಶರೀರಾತ್ಮ ಭಾವಾನಾಂ ಪರಿತ್ಯಜ್ಯ ಇತ್ಯರ್ಥಃ. ಶರೀರಾತ್ಮ ಭಾವನಾಂ ಪರಿತ್ಯಜ್ಯ ಇತ್ಯರ್ಥಃ. ಇನ್ನು ಈ ಶರೀರವನ್ನು ಬಿಟ್ಟು, ಈ ಏನು ಬಿಟ್ಟು ಅಂದೇನೋ, ಈ ಶರೀರದಿಂದ ಬಿಟ್ಟದ್ದು ಒಂದೇ ಅಭಿಮಾನ ಬಿಟ್ಟು. ಇಲ್ಲಿ 2 ತರಹ ಬಿಡೋದು, ಒಂದು ವಿವೇಕದಿಂದ ಬಿಡೋದು, ಒಂದು ಪ್ರಾಕೃತಿಕವಾಗಿ ಬಿಡೋದು. ಪ್ರಾಕೃತಿಕವಾಗಿ ಬಿಡುವಾಗ ಎಲ್ಲರೂ ನಿದ್ದಾಗ ಬಿಡಲೇಬೇಕು.
ಎಂಥ ಗಂಡ ಸತ್ತು ದುಃಖ ಇರಲಿ, ಮಗ ಸತ್ತು ದುಃಖ ಇರಲಿ, ಅಥವಾ ಇನ್ನೆಂಥ ಕೋಟಿ ಐಶ್ವರ್ಯ ಬಂದಿದ್ರು ಕೂಡ ಸುಷುಪ್ತಿ ಯಾವುದನ್ನು ತಗೊಂಡು ಹೋಗಕ್ಕಾಗಲ್ಲ. ಆ ದುಃಖವನ್ನು ತಗೊಂಡು ಹೋಗಕ್ಕಾಗಲ್ಲ, ಆ ಸಂತೋಷವನ್ನು ತಗೊಂಡು ಹೋಗಕ್ಕಾಗಲ್ಲ. ಅದೆಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕು. ಕೋಟಿ ಐಶ್ವರ್ಯ ಬಂದ ಸುಖವನ್ನು ಇಲ್ಲೇ ಬಿಡಬೇಕು. ಯಾವುದೇ ಗುರುವಾದ ದುಃಖ ಬಂದಿದ್ದು ಇಲ್ಲೇ ಬಿಟ್ಟು ಹೋಗ್ಬೇಕು. ಎಲ್ಲವನ್ನು ಬಿಟ್ಟು ಈ ಶರೀರನ ಬಿಟ್ಟದ್ದು. ಶರೀರ ಅಂದ್ರೆ ಶರೀರಾತ್ಮ ಭಾವನಾ ಅನ್ನೋದು ಉಪಲಕ್ಷಣ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲದೂ ಇರ್ತಕ್ಕಂಥ ಆತ್ಮಭಾವನೆಯನ್ನ ಕೈ ಬಿಟ್ಟು ಅಂತ ಅರ್ಥ. ಪರಿಚ್ಛಿನ್ನ ಭಾವನೆಯನ್ನೇ ಬಿಟ್ಬಿಟ್ಟಿದ್ದಾರೆ, ಜೀವಭಾವವನ್ನೇ ಬಿಟ್ಬಿಟ್ಟಿದ್ದಾರೆ. ನಾನು ಅನ್ನೋದನ್ನೇ ಕಳ್ಸ್ಕೊಂಡ್ಬಿಟ್ಟ. ನಾನು ಅದನ್ನೇ ಕಳ್ಸ್ಕೊಂಡು ಬುದ್ಧಿ ಸಂಬಂಧವನ್ನು ಬಿಟ್ಕೊಂಡು ಪ್ರಾಣ ಸಂಬಂಧವೂ ಇಲ್ಲ. ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋ ಅಭಿಮಾನವೂ ಇಲ್ಲ ಸುಷುಪ್ತಿ ಕಾಲದಲ್ಲೇ. ಇನ್ನೊಬ್ಬರ ಎಚ್ಚರ ದೃಷ್ಟಿಯಿಂದ ಅವನು ಉಸಿರಾಡ್ತಾ ಇದ್ದಾನೆ ಅಂತ ಹೇಳಬೇಕೇ ಹೊರತು ಸುಷುಪ್ತನಾದವನು ನಾನು ಉಸಿರಾಡ್ತಾ ಇರ್ತೀನಿ ಅಂತ ಅದು ಅರಿವಿಲ್ಲ ಅವನಿಗೆ. ಆ ಪ್ರಾಣಕ್ಕೂ ಅಸ್ತಿತ್ವ ಅರಿವಿನಿಂದಲೇ ಬರೋದು. ಆ ಅರಿವನ್ನು ಡಿಸ್ಕಟ್ ಮಾಡಿಬಿಟ್ಟ, ವಿಶೇಷ ಅರಿವನ್ನ ಸಾಮಾನ್ಯವಾದ ಸ್ವರೂಪದಲ್ಲಿ ನಿಂತುಬಿಟ್ಟ. ನತು ಆಸನಾದಿವ ಸಮುತ್ಥಾಯ ಇತಿ ಇಹ ಉಕ್ತಂ. ನತು ಆಸನಾದಿವ ಸಮುತ್ಥಾಯ ಇತಿ ಇಹ ಉಕ್ತಂ. ಒಂದು ಮನೆಯಿಂದ ಒಂದು ಪೀಠದಿಂದ ಏಳು ಹಾಗೆ ಇಲ್ಲಿ ಏಳೋದು ಅನ್ನೋ ಕ್ರಿಯೆ ಇಲ್ಲ. ಅಭಿಮಾನ ಬಿಡೋದು, ಆ ತಾದಾತ್ಮತೆ ಬಿಡೋದು, ಅಷ್ಟನ್ನೇ ಇಲ್ಲಿ ಬಿಡೋದು ಅರ್ಥದ್ದು. ಕುರ್ಚಿಯಿಂದ ಎದ್ದ, ಪೀಠದಿಂದ ಎದ್ದ, ಮನೆಯಿಂದ ಎದ್ದ ಅಂಥೇಳಿ ಆಸನದಿಂದ ಏಳು ಹಾಗೇನೆ ಅದನ್ನು ಕ್ರಿಯೆ ಮಾಡ್ತಾರೆ ಮಾತ್ರ ಮಾಡ್ಕೋಬೇಡಿ. ಸಮುತ್ಥಾಯ ಅಂತಂದ್ರೆ ಬಿಟ್ಟೇಳೋದು ಅನ್ನೋ ಶಬ್ದಕ್ಕರ್ಥ ತಾದಾತ್ಮತೆ ಕಳ್ಸೋಗೋದನ್ನೇ ಬಿಟ್ಟಿದ್ದ ಅಂತ. ತಾನೇ ಕಳ್ಸೋಗ್ಬಿಡುತ್ತೆ. ಪ್ರಾಕೃತಿಕವಾಗಿಯೇ ನಿದ್ದೆ ಬರುತ್ತಲೇ, ಸುಷುಪ್ತಿಲಾಗುತ್ತಲೇ ಎಲ್ಲ ಸಂಬಂಧವೂ ಕಳ್ಸೋಗ್ಬಿಡುತ್ತೆ. ಆಶ್ಚರ್ಯ ನೋಡಿ, ಪ್ರಾಕೃತಿಕವಾಗಿ ಎಲ್ಲ ಸಂಬಂಧವೂ ಬಿಟ್ಟು ಹೋಗುತ್ತಿದ್ದರೂ ಕೂಡ ನಾವು ಈ ಎಚ್ಚರದಲ್ಲಿ ಪ್ರಯತ್ನ ಪಟ್ಟರು ನಮ್ಗೆ ಬಿಡೋಕ್ಕಾಗ್ತಿಲ್ವಲ್ಲ. ಇದೆಂಥ ನಮಗೆ ಹಠ ಅಭಿಮಾನ ಇದೆ ನೋಡಿ. ಸಹಜವಾಗಿ ಬಿಟ್ಟು ಹೋಗ್ತಾ ಇದೆ ನಿದ್ದೆಯಲ್ಲಿ. ಸಹಜವಾಗಿ ಬಿಟ್ಟು ಹೋಗ್ತಾ ಇರೋ ಅಭಿಮಾನ ಎಚ್ಚರದಲ್ಲಿ ಪ್ರಯತ್ನ ಪಟ್ಟರು ನಮ್ಗೆ ಬಿಡೋಕ್ಕಾಗ್ತಿಲ್ಲ ಅಂದ್ರೆ ನಮ್ಮ ಅಭಿಮಾನ ಎಷ್ಟು ತೀವ್ರವಾಗಿದೆ ಯೋಚನೆ ಮಾಡಿ, ಎಷ್ಟು ಜೋರಾಗಿದೆ. ಏನ್ ಮಾಡಿದ್ರು ಪ್ರಯತ್ನ ಸುಷುಪ್ತಿಲಿ ಬಿಡೋಕೆ? ಸಹಜ ಬಿಟ್ಟೋದು. ಯಾಕೆ ಎಚ್ಚರಲ್ಲಿ ಪ್ರಯತ್ನ ಪಟ್ಟರು ಬಿಡೋಕ್ಕಾಗ್ತಿಲ್ಲ ಹೇಳೋ? ಅಷ್ಟು ಜೋರಾಗಿದೆ. ನಾವೀಗ ಇಲ್ಲೂ ಬಿಡೋದಕ್ಕೆ ತುಂಬಾ ಸುಲಭ. ಬಿಡೋದು ಅಂದ್ರೆ ತಾನು ಅಂದ್ಕೊಳ್ಳದೆ ಹೋದ ಬಿಟ್ಟು ಹೋಗ್ಬಿಡ್ದೆ. ತಾನು ಅಂತ ಅಂದ್ಕೊಂಡು ಮೂಳೆಯನ್ನ ಕೈಲಿ ಹಿಡ್ಕೊಂಡು ಗಂಗಾ ನದಿ ಮುಳುಗಿದ್ರೆ 100 ಅಲ್ಲ 1000 ಮುಳುಗಿದ್ರು ಮಡಿ ಆಗಲ್ಲ. ಒಂದೇ ಸಲ ಎಷ್ಟು ಬಿಟ್ಟು ಮುಳುಗಿದ್ರೆ ಮಡುಗಿ ಆಗ್ಬಿಡ್ತಾನೆ. ಹಾಗೆ ಬಿಡೋದನ್ನು ಕಲಿಬೇಕು. ಬಿಡೋದನ್ನು ಕಲಿಯೋದು ಯಾರೋ ಅವರು ಎಕ್ಸ್ಪರ್ಟ್, ಅವ್ರಿಗೆ ಸ್ಕಿಲ್ ಅದು. ಆ ಸ್ಕಿಲ್ಲು, ಆ ಜಾಣ್ಮೆ, ಆ ಬುದ್ಧಿವಂತಿಕೆ ಯಾರು ಕಲ್ತ್ಕೊಂಡಿದ್ದಾರೋ ಅವ್ರು ಬೇಗ ಅನುಭವನ ಗುರುತಿಸ್ಕೊಂಡ್ಬಿಡ್ತಾರೆ. ಮುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಮುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ. ಮುಕ್ತಾತ್ಮರಾಗಿರ್ತಕ್ಕಂತಹ ಮಹಾತ್ಮರಿಗೆ ತನ್ನ ಹೃದಯದಲ್ಲೇ ತೋರಿಕೊಳ್ಳುವವನಾಗಿದ್ದಾನೆ ಆ ಪರಮಾತ್ಮ ಅಂತ. ವಿಮುಕ್ತಾತ್ಮ ಯತಿಗಳು ಅಂತ. ವಿಮುಕ್ತಾತ್ಮ ಯತಿಗಳು ಎಲ್ಲರನ್ನೂ ಬಿಡುಗಡೆ ಹೊಂದಂತ ಸನ್ಯಾಸಿಗಳು ಅಂತ ಹೆಸರು ಮಾತ್ರ. ಬಿಟ್ಕೊಂಡಿಲ್ಲ, ಬಿಟ್ಕೊಳಕ್ಕಾಗಲ್ಲ, ಅದು ಕಷ್ಟ. ಅದು ಹೆಸರು ಇಟ್ಕೊಂಡ್ಬಿಡ್ಬೋದು. ಅದ್ವಯಾನಂದ, ಸ್ವರೂಪಾನಂದ, ಅದ್ವೈತಾನಂದ ಅಂತ ಆಗೋದಿದೆಯಲ್ಲ, ಅದು ಕಷ್ಟ ತಿಳ್ಕೊಳ್ಳೋದು, ಅದು ಬಹಳ ಕಷ್ಟ. ಆಸನದಿಂದ ಏಳು ಹಾಗೇನೆ ಇಲ್ಲಿ ಏಳೋದು ಅನ್ನೋದು ಏನೂ ಇಲ್ಲ. ಅಭಿಮಾನ ಬಿಟ್ಕೊಳ್ಳೋದು ಅಷ್ಟೇ. ಅದು ಸುಷುಪ್ತಿಯಲ್ಲಂತೂ ಬಿಟ್ಟು ಹೋಗತ್ತೆ. ನಾವು ಬಿಟ್ಕೋಬೇಕು, ಇಷ್ಟೇ ವ್ಯತ್ಯಾಸ. ಸುಷುಪ್ತಿಲಿ ಬಿಟ್ಟು ಹೋಗುತ್ತೆ, ಎಚ್ಚರದಲ್ಲಿ ವಿವೇಕದಿಂದ ಬಿಟ್ಕೋಬೇಕು. ಬಿಟ್ಕೊಂಡ್ರೆ ಜ್ಞಾನಿ, ಬಿಟ್ಟೋದ್ರೆ ಸುಷುಪ್ತಿ, ಮೂರ್ಛೆ, ಮರಣ, ಕೋಮ, ಬೇರೆ ಬೇರೆ ಹೆಸರು. ತಾನಾಗೆ ಪ್ರಾಕೃತಿಕವಾಗಿ ಇದು ರೋಗ ನಿಮಿತ್ತವಾಗಿಯೋ ಬೇರೆ ನಿಮಿತ್ತಾಂತರನ್ನ ಬಿಟ್ಟು ಹೋದ್ರೆ ಕೋಮ ಆಯ್ತು, ಸುಷುಪ್ತಿ ಆಯ್ತು, ಮೂರ್ಛೆ ಆಯ್ತು, ಸಮಾಧಿ ಆಯ್ತು, ಇನ್ನೊಂದಾಯ್ತು ಅಂತಾನೆ. ವಿವೇಕದಿಂದ ಬಿಟ್ಕೊಂಡ್ರೆ ಈಸ್ ಕಾಲ್ಡ್ ಜ್ಞಾನಿ. ಅವನಿಗೆ ಜ್ಞಾನಿ ಅಂತ ಹೆಸರು. ತಿಳುವಳಿಕೆಯಿಂದ ಬಿಟ್ಕೊಳ್ಳೋದನ್ನ ಇಲ್ಲಿ ಹೋಗ್ತಾ ಇದೆಯಾ ಹೊರತು ವೇದಾಂತದಲ್ಲಿ ಬಿಟ್ಟೋಗೋದು ಅನ್ನೋ ವಿಶೇಷನ ಹೊಗಳ್ತಾ ಇಲ್ಲ. ಯಾಕಂದ್ರೆ ಯಾವಾಗ ಬಿಟ್ಟಿರೋದೇ ಅದು, ಬಿಟ್ಟೋಗಿರೋದೆ. ಅದಕ್ಕೆ ಯಾವುದು ಏನು ಅಂಟ್ಕೊಂಡೇ ಇಲ್ಲ. ನೀವು ಅಂಟ್ಕೊಂಡಿದೆ ಅಂದ್ರೂ ಅಂದ್ಕೊಂಡಿರಲ್ಲ. ಅಂಟ್ಕೊಂಡಿದೆ ಅನ್ನೋ ಅಭಿಮಾನ ಹಠದಿಂದ ಅಂಟ್ಕೊಂಡಂತ ಆಗಿರುತ್ತೆ. ಅಂಟ್ಸಕ್ ಆಗಲ್ಲ, ಅದು ಅಂಟ್ಕೊಳ್ಳಲ್ಲ, ಅದು ಅಂಟೋದಲ್ಲ. ಅದು ಅಂಟಿದೆ ಹಠ ಇದೆಯಲ್ಲ, ಆ ಹಠ ಬಿಡಬೇಕು. ಏನ್ರಿ ಇದು ಹೆಂಗ್ರಿ ಬಿಡೋದು? ಪ್ರಾಣ ಬಿಡ್ಬೋದು ಕಣ್ರಿ, ಹಠ ಬಿಡಕ್ಕಾಗಲ್ಲ, ಬಹಳ ಕಷ್ಟ. ಪ್ರಾಣ ಬೇಕಾದ್ರೆ ಸೂಸೆ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಸೈನೈಡ್ ಕೊಡಿ, ನಾಗಿನ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಪ್ರಾಣ ಬಿಡಿನೇ ಬಿಡಕ್ಕಾಗಲ್ಲ. ಇದು ಅಭಿಮಾನ ಬಿಡಿನೇ ಬಿಡಕ್ಕಾಗಲ್ಲ.
ದೇಹ ಬಿಡ್ಬೋದು, ಪ್ರಾಣ ಬಿಡ್ಬೋದು, ಸೂಸೈಡ್ ಮಾಡ್ಕೊಬೋದು. ಅದೇ ಜ್ಞಾನ ಮಾಡ್ಕೋ, ಅವಿವೇಕ ಬಿಡು, ಅಭಿಮಾನ ಬಿಡು ಅಂದ್ರೆ ಇಟ್ ಇಸ್ ಇಂಪಾಸಿಬಲ್ ಸರ್, ಆಗಲ್ಲ, ಯಾರಿಗೂ ಆಗಲ್ಲ. ಶಂಕರಾಚಾರ್ಯರಿಗೂ ಆಗಿಲ್ಲ ಅಂದ್ಬಿಡ್ತಾನೆ. ತನಗಾಗಲ್ಲ ಅಂದಮೇಲೆ ಶಂಕರಾಚಾರ್ಯರಿಗೂ ಆಗಲ್ಲ, ಯಾರಿಗೂ ಆಗಲ್ಲ ಅಂದ್ಬಿಡ್ತಾನೆ. ಆ ಅವಿದ್ಯೆ ತೀವ್ರತೆ ಅಷ್ಟು ಜೋರಾಗಿದೆ. ನನಗೆ ಮಾತ್ರ ಆಗಲ್ಲ ಅಲ್ಲ, ಯಾರಿಗೂ ಆಗಲ್ಲ ಅಂತಾರೆ. ಸ್ವೇನ ರೂಪೇಣ ಇತಿ ವಿಶೇಷಣ ಅನ್ನೋದನ್ನು ಸ್ವೇನ ರೂಪೇಣ ಇತಿ ವಿಶೇಷಣ. ಸ್ವೇನ ರೂಪೇಣ ಇತಿ ವಿಶೇಷಣ. ಯಾಕೆ ಆಸರದಿಂದ ಹೇಳು ಹಾಗೆ ಹೇಳ್ತಾನೆ ಅಂತ ಯಾಕೆ ಅರ್ಥ ಮಾಡಲ್ಲ ಅಂದ್ರೆ ತನ್ನ ರೂಪ ಕಣಯ್ಯ ಅದು. ತನ್ನ ರೂಪಕ್ಕೆ ಎಲ್ಲಿಗೆ ಹೇಳ್ಬೇಕು, ಎಲ್ಲಿಗೆ ಹೋಗ್ಬೇಕಾ? ತನ್ನ ರೂಪಕ್ಕೆ ಏನೋ ಮಾಡ್ಬೇಕಾ? ತಾನಾಗೋದಕ್ಕೆ ಏನ್ ಮಾಡ್ಬೇಕಮ್ಮ? ತಾನು ಅಲ್ಲದ್ದನ್ನು ನಾನು ಅಂದ್ಕೊಳ್ಳೋಕ್ಕೆ ಅಭಿಮಾನ ಪಟ್ಕೋಬೇಕು, ಅವಿದ್ಯೆ ಇಟ್ಕೋಬೇಕು, ಇನ್ನೇನೋ ಮಾಡ್ಕೋಬೇಕು. ತಾನಾಗೋದಕ್ಕೆ ಏನ್ ಮಾಡ್ಬೇಕಾ? ತಾನಲ್ಲದನ್ನು ಬಿಟ್ರೆ ಆಯ್ತು ಅಷ್ಟೇ. ತೆರೆದ ಬಾಗಿಲನ್ನು ತೆಗಿಯಕ್ಕೆ ಏನ್ ಮಾಡ್ಬೇಕು? ಉಸ್ಸಪ್ಪ ನೀವು ವರ್ಕೊಂಡು ಕೂತ್ಕೊಂಡ್ಬಿಟ್ಟು ತಕೊಂಡ್ಬಿಡದೆ. ತೆರೆದ ಬಾಗಿಲದು ಎಳ್ದು 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 ರಟ್ಟೆ ಬಿದ್ದೋಯ್ತು. ಎಲ್ಲ ಜೈಲು ಬಾಗಿಲು ಎಳೆಯೋ ಬಾಗಿಲು, ಒಂದು ಜೈಲು ಬಾಗಿಲು ಮಾತ್ರ ತಳ್ಳೋ ಬಾಗಿಲು, ಅದು ಗೊತ್ತೇ ಆಗಿಲ್ಲ. ಎಳ್ದು ಎಳ್ದು ರಟ್ಟೆ ಬಿದ್ದೋಯ್ತು. ಉಸ್ಸಪ್ಪ ಆಗಲ್ಲ ಹೀಗೆ ವರ್ಕೊಂಡು ಮರ್ಕೊಂಡಪ್ಪ ತಕ್ಕೊಂಡೇ ಬಿಡ್ತು. ಅಯ್ಯೋ ತೆರೆದ ಬಾಗಿಲು ತೆಗಿಯಕ್ಕೆ ಇಷ್ಟು ಒಡ್ಡಾಡ್ಬಿಟ್ಟಲ್ಲ ನಾನು ಅಂತ. ಹೋಗಿರೋ ಅವಿದ್ಯೆ, ಇಲ್ಲದೇ ಇರೋ ಅವಿದ್ಯೆ ಕಳ್ಕೊಳಕ್ಕೆ ಎಷ್ಟು ಒದ್ದಾಡ್ತಾ ಇದೀವಿ ನೋಡಿ ನಾವು. ಇರೋ ವಿದ್ಯೆ ಕಳ್ಕೊಂಡು ಒದ್ದಾಡ್ತಿಲ್ಲ. ಇರೋ ವಿದ್ಯೆ ಕಳ್ಕೊಳಕ್ಕಾಗಲ್ಲ. ಇರೋ ವಿದ್ಯೆ ಆದರೆ ಅದು ಹೋಗಲ್ಲ. ಇರೋದನ್ನ ಏನ್ ಮಾಡಿದ್ರೆ ತಿಳ್ಕೊಳ್ಳಲ್ಲ. ಇಲ್ಲದೇ ಇರುವ ವಿದ್ಯೆನ ಇದೇನು ಮಾಡ್ಕೊಂಡ್ರೆ ಬಿಡ್ಬೇಕು. ಅಬ್ಬಬ್ಬಬ್ಬಬ್ಬ, ಇದು ಕಷ್ಟ ಆಗ್ತಾ ಇದೆ ನಮಗೆ. ಹೊರಗಿನ ಆಸೆ ಇದೆಯಲ್ಲ ಭಯಂಕರ ಹೇಳ್ಕೊಂಡಿದೆ. ಈ ಧನಕನಕ ವಾಹನ ವಸ್ತುವಿನ ಆಸೆ ಎಷ್ಟು ಆಳವಾಗಿ ಊರು ಬಿಟ್ಟಿದೆ ಅಂತಂದ್ರೆ ರಕ್ತಗತ ಆಗ್ಬಿಟ್ಟಿದೆ ಕಣ. ಅಷ್ಟಾಗೆ ತನ್ನ ರೂಪದಿಂದ ಅಂತ ಹೇಳಿ ವಿಶೇಷ ಕೊಟ್ಟಿದ್ದರಿಂದ ಇಲ್ಲಿ ಶರೀರಾತ್ಮ ಭಾವ ಬಿಟ್ಕೊಳ್ಳೋದು ಅಷ್ಟೇ, ಅಭಿಮಾನ ಬಿಟ್ಕೊಳ್ಳೋದು ಅಷ್ಟೇ ಅಕ್ಕ. ನಹಿ ಅನ್ಯತಃ ಉತ್ಥಾಯ ಸ್ವರೂಪಂ ಸಂಪತ್ತವ್ಯಂ. ನಹಿ ಅನ್ಯತಃ ಉತ್ಥಾಯ ಸ್ವರೂಪಂ ಸಂಪತ್ತವ್ಯಂ. ಇದು ಅನುಭವದ ವಾಕ್ಯ. ಅದು ಹೀನೋ ಪದ ಹೇಳುತ್ತೆ ಅಲ್ಲವೇ ಅಂತ. ಎಲ್ಲಾದ್ರೂ ಸ್ವರೂಪವನ್ನು ಪಡ್ಕೊಳ್ಳೋಕ್ಕೆ ಎಲ್ಲಿದ್ದರೂ ಎದ್ದು ಬರಬೇಕೆ. ಅನ್ಯತಃ ಸಮುತ್ಥಾಯ, ಬೆತ್ತೊಂದರಿಂದ ಬಿಟ್ಟದ್ದು ಸ್ವರೂಪ ಪಡ್ಕೊಳ್ಳೋದು ಎಲ್ಲಾದ್ರೂ ಉಂಟೆ? ಸಾಧ್ಯ ಇಲ್ಲವೇ ಇಲ್ಲ. ಎಲ್ಲ ಸ್ವರೂಪ ಪಡ್ಕೊಳ್ಳೋಕ್ಕೆ ಭಕ್ತನ ಬಿಟ್ಟದ್ದು ಎದ್ದು ಬಂದು ಸ್ವರೂಪ ಪಡ್ಕೋಬೇಕು ಎಲ್ಲೂ ಇಲ್ಲ. ಆಕಾಶ ತನ್ನ ಸ್ವರೂಪ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕಾ? ಬೆಂಕಿ ಬಿಸಿ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕಾ? ಬೆಂಕಿಯು ತನ್ನ ಬಿಸಿಯನ್ನು ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಸೂರ್ಯ ತನ್ನ ಬೆಳಕನ್ನು ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಯಸ್ಯ ಸ್ವರೂಪಂ ನ ತತ್ ಪ್ರಾಪ್ತವ್ಯಂ ನ ತದನ್ಯೇನ ಪ್ರಾಪ್ತವ್ಯಂ. ಅನಪಾಯಿತ್ವ ಸ್ವರೂಪತ್ವ. ಸ್ವರೂಪ ತನ್ನದಾದ ರೂಪ ಯಾವುದೋ ಅಪಹತ ಪಾಪತ್ವಾದಿ ಗುಣ ಗಣೋಪೇತನಾಗಿರ್ತಕ್ಕಂತಹ ರೂಪ ತನ್ನದಾದ. ಅದನ್ನು ಮತ್ತೊಂದರಿಂದ ಬಿಟ್ಟದ್ದು ಎದ್ದು ಬಂದು ಪಡ್ಕೊಳ್ಬೇಕಾಗಿಲ್ಲ. ಸ್ವರೂಪಮೇವ ಹಿ ತನ್ನ ಭವತಿ ಪ್ರತಿಪತ್ತವ್ಯಂ ಚೇಚ್ಛಾತ್. ಸ್ವರೂಪಮೇವ ಭವತಿ ಪ್ರತಿಪತ್ತವ್ಯಂ ಚೇಚ್ಛಾತ್. ಇದು ಏನಾದ್ರು ಪಡ್ಕೊಳ್ಬೇಕಾಗಿರುವಂಥದ್ದು ಅಂತ ಆಗ್ಬಿಟ್ರೆ ಅದು ಸ್ವರೂಪವೇ ಆಗಲ್ಲ. ಪ್ರತಿಪತ್ತವ್ಯಂ ಚೇಚ್ಛಾತ್, ಪಡೆದುಕೊಳ್ಳಬೇಕಾದದ್ದಾಗಿರುವಂಥದ್ದು ಅಂತ ಆಗ್ಬಿಟ್ಟಿದ್ರೆ ಅದು ಸ್ವರೂಪವೇ ಆಗಲ್ಲ. ಸ್ವರೂಪವಾದ ಪಡ್ಕೊಳ್ಳೋದಲ್ಲ, ಪಡ್ಕೊಳ್ಳೋಕ್ಕಾಗಲ್ಲ, ಪಡ್ಕೊಳ್ಬೇಕಾಗಿಲ್ಲ, ಪಡ್ಕೊಂಡಾಗಿರೋದು. ಪಡ್ಕೊಳ್ಳೋದಾದ್ರೆ ಸ್ವರೂಪವಲ್ಲ. ಏನೇ ಬೆಂಗಳೂರು ಹೋಗೋ ಇರೋಕ್ಕಾಗಲ್ಲ, ಹೋಗಲೇಬೇಕು. ದೇಹ ಬಿಟ್ಟಲ್ಲಿ ಹೋಗ್ಬೇಕು. ಯಾವುದನ್ನು ಪಡ್ಕೊಂಡ್ರು ಅಲ್ಲಿ ಇರೋಕ್ಕಾಗಲ್ಲ. ಈವನ್ ಬ್ರಹ್ಮಲೋಕ ಪಡ್ಕೊಂಡ್ರು ಬರಬೇಕು, ವೈಕುಂಠಕ್ಕೆ ಹೋದ್ರು ಬರಬೇಕು, ಕೈಲಾಸಕ್ಕೆ ಹೋದ್ರು ಬರಬೇಕು. ಪಡ್ಕೊಂಡದ್ದು ಪರ್ಮನೆಂಟ್ ಅಲ್ಲ. ಸಂಯೋಗ ವಿಪ್ರಯೋಗಾಂತ. ಸಂಯೋಗವಲ್ಲ, ಬಿಡುಗಡೆಯಲ್ಲೇ ಕೊನೆಗಾಣುತ್ತೆ. ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇರಬೇಕು. ಸ್ವರೂಪವನ್ನ ಪಡೆದವನ ಪರಮಾತ್ಮ ಲಕ್ಷಣಂ ವಿಜ್ಞಪ್ತಿ ಸ್ವಭಾವಂ ಜ್ಯೋತಿ ಉಪಸಂಪದ್ಯ. ಪರಮಾತ್ಮ ಲಕ್ಷಣಂ ವಿಜ್ಞಪ್ತಿ ಸ್ವಭಾವಂ ಜ್ಯೋತಿ. ಹೆಚ್ಚಿನದಾದ ಪರಮಾತ್ಮ ರೂಪವಾದ ವಿಜ್ಞಪ್ತಿ ಸ್ವಭಾವ. ಎಷ್ಟು ಬರೀತಾರೆ ಭಾಷ್ಯಕಾರ. ಅರ್ಥ ಮಾಡ್ಕೊಳ್ಳಿ ಏನಕ್ಕೆ? ಪರಮನ ವಿಲಕ್ಷಣ, ಪರಮನ ಉತ್ಕೃಷ್ಟ, ಪರಮನ ಅತೀತ, ಯಾವ ಸಂಬಂಧ ಇರತಕ್ಕಂತಹ ಪರಮಾತ್ಮ ಲಕ್ಷಣ, ಪರಮಾತ್ಮ ರೂಪ. ಲಕ್ಷಣ ಅಂದ್ರೆ ಜಸ್ಟ್ ಟೈಪ್. ಪರಂ ಆತ್ಮನ ಹೆಚ್ಚಿನದಾದ ಆತ್ಮನ ಕಲ್ಪಿತವಲ್ಲದ. ಇದೆಲ್ಲ ಅವರ ಆತ್ಮ, ದೇಹಾತ್ಮ, ಇಂದ್ರಿಯಾತ್ಮ, ಬುದ್ಧಾತ್ಮ ಕಲ್ಪಿತ ಆತ್ಮಗಳು. ಅದು ಪರಮಾತ್ಮ ಅಂದ್ರೆ ಅಕಲ್ಪಿತವಾದ ಸ್ವರೂಪ, ಉತ್ಕೃಷ್ಟ ಸ್ವರೂಪ, ವಿಲಕ್ಷಣ ಸ್ವರೂಪ. ಅಂಥ ವಿಜ್ಞಪ್ತಿ ಸ್ವಭಾವ. ವಿಜ್ಞಾನಂ ವಿಜ್ಞಪ್ತಿ, ಪ್ಯೂರ್ ಕಾನ್ಶಿಯಸ್ನೆಸ್,
ಶುದ್ಧ ಅರಿವು, ಶುದ್ಧ ಜ್ಞಾನ, ಅಂಥ ಸ್ವರೂಪವೇ ಆಗಿರ್ತಕ್ಕಂತಹ ಜ್ಯೋತಿಯನ್ನ ಸೇರಿ, ಇದು ಸೇರೋದಿಲ್ಲೇನೋ, ಅಜ್ಞಾನ ಸೇರಿಲ್ಲ ಅಂತ ಅಂದ್ಕೊಳ್ಳೋದು, ಬಿಟ್ಕೊಳ್ಳೋದು. ಏನ್ರಿ ಅವಿವೇಕ ಇದು, ತಲೆ ಚಚ್ಕೊಂಡು. ಇಷ್ಟು ದಡ್ಡದ ನಮ್ಗಿದೆಯಾ, ಇಷ್ಟು ಪೆದ್ರ ನಾವು. ನಮ್ಮ ಸ್ವರೂಪ ಪಡ್ಕೊಳ್ಳೋಕ್ಕೆ ನಮಗೆ ಯಾರೋ ಇದನ್ನು ಕೊಡ್ಬೇಕಾ, ಇದನ್ನ ನಾವು ಎಲ್ಲಡಿಕೆ ಕೊಟ್ಟು ತಂಬಳ ಉಗಿರಿ ಕೈ ತೋರಿಸ್ದಂಗೆ ಆಯ್ತು. ಬೊಕ್ಸ ತಂಬಳ ಉಗಿರಿ ಅಂತ ಯಾರ ಹತ್ರ ಹೋಗ್ಬಿಟ್ಟು ಸ್ವರೂಪ ತೋರಿಸಿ ಅಂತ ಹೋದ್ರೆ ಏನರ್ಥ? ಸ್ವರೂಪ ಯಾರು ತೋರಿಸ್ತಾರೆ? ಸ್ವರೂಪ ಎಲ್ಲಿದೆ? ಯಾರು ಕೊಡೋದಾದ, ಯಾರೋ ತೋರಿಸೋದ? ನಾವು ನೋಡ್ಕೋಬೇಕು. ಏನಪ್ಪ ಅಂದರೆ ಗೈಡ್ ಬೇಕು, ಗುರುಗಳ ಒಂದು ಗೈಡ್ ಬೇಕು, ತಪ್ಪಿಕೊಂಡವರಿಗೆ ತಪ್ಪಿಗೆ ಬಿಟ್ಕೊಳ್ಳೋಕೆ ಒಂದು ಉಪಾಯ ಬೇಕು. ಆದರೆ ಏನೇ ಆದರೂ ನೀರವ್ರಿಗೆ ಹೇಗೆ ಕುದುರೆ ತಗೊಂಡು ಹೋಗ್ತೀವೋ, ಕುಡಿಸೋಕ್ಕಾಗಲ್ಲೋ, ಕುಡಿಬೇಕೋ, ಹಾಗೆ ಕಟ್ಕೊಳ್ಬೇಕಾದ್ರೂ ನಾವೇ, ತಿಳ್ಕೊಬೇಕಾದ್ರೂ ನಾವೇ ಅರ್ಥ ಮಾಡ್ಕೋಬೇಕು. ವಿಜ್ಞಪ್ತಿ ಸ್ವರೂಪವಾದ ಜ್ಯೋತಿಯನ್ನ ಸೇರಿ ಹೊಂದಿ, ಅಂದ್ರೆ ಸ್ವಾಸ್ಥ್ಯಂ ಉಪಗಮ್ಯ ಇತ್ಯೇತದ. ಮತ್ತೆ ಬರೆದ ಭಾಷೆಗಾರರು ಸ್ವಾಸ್ಥ್ಯಂ ಉಪಗಮ್ಯ ಇತ್ಯೇತದ. ಸ್ವಸ್ಥಸ್ಯ ಭಾವ ಸ್ವಾಸ್ಥ್ಯಂ, ತನ್ನಲ್ಲಿ ತಾನಿರತಕ್ಕದ್ದು, ತಾನಾಗೋದು. ಏನಮ್ಮ ತಾನಾಗೋದು ಅಂದ್ರೆ ಅರ್ಥ ಏನಮ್ಮ? ತಾನು ಯಾವಾಗ ತಾನಾಗಿಲ್ಲ, ತಾನು ಯಾವಾಗ ತಾನಲ್ಲ, ಆಡು ನೀವಾಗ್ರಿ ಅಂತ ಇದ್ದಾರೆ. ಅಂದ್ರೆ ನೀವು ದೇಹ ಮನೋಬುದ್ಧಿ ನಾನು ಅಂದ್ಕೊಂಡ್ಬಿಟ್ಟಿದ್ದೀರಿ ಕಣ್ರೋ, ಹೊರಗೆ ಬಂದಿದ್ದೀರಿ, ಕಲ್ಪನೆಯಲ್ಲಿದ್ದೀರಿ, ಆ ಮಾಯಾಲೋಕದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ, ಏನೇನೇನೋ ಹುಚ್ಚಪ್ಪದಿರ ಎಲ್ಲೋ ಬಂದ್ಬಿಟ್ಟಿದ್ದೀರಾ ಕಣ್ರೋ, ತಿರ್ಕೊಳ್ರೋ, ಹಿಂದಕ್ಕೆ ಹೋಗ್ರೋ, ನೋಡ್ಕೊಳ್ರೋ ನೀವು ಸ್ವರೂಪವನ್ನು. ಸ್ವಾಸ್ಥ್ಯಂ ಸ್ವಸ್ಥತಾ ಭಾವಂ, ತನ್ನಲ್ಲಿ ತಾನು ಇರತಕ್ಕದ್ದು ಎಂಬುದನ್ನ ಹೊಂದಿ ಅದನ್ನು ಪಡೆದವರಾಗಿ ಎಂದರ್ಥ. ಸ್ವೇನ ಆತ್ಮೀಯೇನ ರೂಪೇಣ ಅಭಿನಿಷ್ಪದ್ಯತೆ. ಸ್ವೇನ ಆತ್ಮೀಯೇನ ರೂಪೇಣ ಅಭಿನಿಷ್ಪದ್ಯತೆ. ತನ್ನದಾದ ರೂಪ, ಸ್ವೇನ ಅಂದ್ರೆ ತನ್ನದಾದ ಆತ್ಮೀಯ, ಆತ್ಮನಃ ಇದಂ ಆತ್ಮೀಯಂ, ನಿನ್ನದೇ ಕಣೋ, ನೀನೇ ಕಣೋ, ನಿನ್ನದಲ್ಲ, ನೀನೇ ಆಗಿರುವ ರೂಪದಿಂದ ತಯಾರಾಗ್ತಾನಂತ. ತಯಾರಾಗ್ಬೇಕಾ? ಇಲ್ಲಿ ಹಗಲ ಹೊತ್ತಲ್ಲಿ ನಕ್ಷತ್ರಗಳು ಕಾಣೋದಿಲ್ಲ, ಸೂರ್ಯ ಪ್ರಕಾಶಕ್ಕೆ. ಸೂರ್ಯ ಮುಳುಗುತ್ತಲೇ ನಕ್ಷತ್ರಗಳು ತೋರುತ್ತೆ. ನಕ್ಷತ್ರಗಳು ತಯಾರಾದರು, ಆವಿರ್ಭೂತರಾದರು. ಉತ್ತರಾಚ್ಛೇದ ಆವಿರ್ಭೂತ ಸ್ವರೂಪಸ್ತೋದು. ಚಿನ್ನಕ್ಕೆ ಬೇರೆ ಬೇರೆ ಲೋಹ ಸೇರಿ, ಕೊಳೆಗಿಳೆ ಸೇರಿ ಅಂತ ಚಿನ್ನ ಇದಾಗಿದ್ರೆ ಅದಕ್ಕೆ ಒಂದು ಆಸಿಡ್ ಹಾಕ್ತಾರಂತೆ. ಆಸಿಡ್ ಹಾಕ್ಬಿಟ್ರೆ ಅದು ಚಿನ್ನದ ಅಲ್ಲದ ಅಷ್ಟು ಕರ್ಗೋಗುತ್ತಂತೆ, ಕೊಳೆಗೆ ಬಿಟ್ಟು ಹೋಗುತ್ತೆ ಚಿನ್ನ ಏನಾಗುತ್ತೆ? ತಯಾರಾಗತ್ತೆ. ಚಿನ್ನ ತಯಾರಾಯ್ತೋ ತೋರ್ಕೊಳ್ತೋ ಉಂಟಾಯ್ತೋ ಏನಾಯ್ತಪ್ಪ? ತೇನ ಕ್ಷಾರ ಪ್ರಖ್ಯಾದಿನ ಯಥಾ ಸುವರ್ಣಂ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಸುವರ್ಣಂ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಕ್ಷಾರ ಪ್ರಖ್ಯಾದಿನ ಅಂತ ಬರೀತಾರೆ ಭಾಷಿಕಾರರು. ಅಹನ್ಯ ಅಭಿಭೂತ ಪ್ರಕಾಶಾನಾಂ ನಕ್ಷತ್ರಾದೀನಾಂ ಅಸ್ತಮಿತೆ ಆದಿತ್ಯೆ ಸ್ವೇನ ರೂಪೇಣ ಆವಿರ್ಭವಂತಿ. ಹಗಲ ಹೊತ್ತಿನಲ್ಲಿ ಸೂರ್ಯನ ಪ್ರಕಾಶ ಪ್ರಚಂಡ ಕಿರಣ, ಅದಕ್ಕೆ ನಕ್ಷತ್ರಗಳು ಕಾಣಲ್ಲ. ಸೂರ್ಯ ಅಸ್ತಮಾನ ಆಗಿ ಸ್ವಲ್ಪ ಬೆಳಕಲ್ಲ ಹೋಯ್ತು ಅಂದರೆ ತೋರ್ಕೊಳ್ಳುತ್ತೆ. ನಕ್ಷತ್ರಗಳು ಉಂಟಾದವೋ, ನಕ್ಷತ್ರಗಳು ತೋರ್ಕೊಂಡವೋ, ಏನಾಗಿದ್ವು? ನಕ್ಷತ್ರ ಇರ್ಲಿಲ್ವ ನಾವು? ಹಾಗೆಯೇ ಈ ತನ್ನದಾದ ರೂಪದಿಂದ ಅವನು ತಯಾರಾಗ್ತಾನೆ, ತೋರ್ಕೊಳ್ತಾನೆ, ಗುರ್ತಾಗ್ತಾನೆ, ಗೊತ್ತಾಗ್ತಾನೆ, ಅರ್ಥ ಆಗ್ತಾನೆ. ಏನಾದ್ರು ಹೇಳಿ ಸಾಕು. 9 ಗಂಟೆ ಆಯಿತು, ನಾಳೆ ಇದು ಮುಂದೆ